ತಮ್ಮೆಲ್ಲರಲ್ಲಿ ಶರಣಾರ್ಥಿ. ಇದೊಂದು ಜೀವನ. ನಾವೆಲ್ಲ ಈ ಪ್ರಪಂಚಕ್ಕೆ ಬಂದಿದ್ದೇವೆ. ನಾವು ಈ ಪ್ರಪಂಚಕ್ಕೆ ಹಾಗೆ ಬಂದಿದ್ದೇವೆ ಅಂದ್ರೆ, ಜೀವಿಗಳೆಲ್ಲ ಈ ಪ್ರಪಂಚಕ್ಕೆ ನಾವು ಪ್ರವಾಸಿಗರಾಗಿ ಬಂದಿದ್ದೇವೆ. ಈ ಪ್ರಪಂಚ ನಮಗೊಂದು ಪ್ರವಾಸದ ಸ್ಥಳ. ಇದು ಜೀವಿಗಳಿಗೆ ಈ ಪ್ರಪಂಚ ಇದು ಪ್ರವಾಸದ ಸ್ಥಳ. ಆದರೆ ಈ ಯಾತ್ರೆಯ ವೈಚಿತ್ರ್ಯ ಅಂದ್ರೆ, we don't know from where we have come. We have come here from unknown source. I don't know where to go. ಈ ಯಾತ್ರೆಯ ವೈಚಿತ್ರ್ಯ ಅಂದ್ರೆ, ಎಲ್ಲಿಂದ ಬಂದೀವಂತನೂ ಗೊತ್ತಿಲ್ಲ, ಮುಂದಿದು ಎಲ್ಲಿಗೆ ಹೋಗ್ತೈತಂತನೂ ಗೊತ್ತಿಲ್ಲ. ಈ ಯಾತ್ರೆಯಲ್ಲಿ ಬಹಳಷ್ಟು ಜನರು ನಮಗೆ ಸಹಭಾಗಿಗಳಾಗ್ತಾರೆ. ಸಹ ಪ್ರಯಾಣಿಕರಾಗಿ ಹೋಗ್ತೀವಿ. ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಸ್ನೇಹಿತರು, ಬಂಧುಗಳು, ಗುರು, ಶಿಷ್ಯ. ಆದ್ರೆ ಈ ಯಾತ್ರೆಯ ವೈಚಿತ್ರ್ಯ ಏನು ಅಂದ್ರೆ, ಅವ್ರವ್ರ ನಿಲ್ದಾಣಕ್ಕೆ ಇಳ್ಕೊಂಡು ಬಿಡ್ತಾರೆ ಎಲ್ಲರೂ. ನಿನ್ನ ನಿಲ್ದಾಣ ಬಂದಾಗ ನೀ ಇಳ್ಕೊಳ್ಳೋದಷ್ಟೇ. ಈ ಯಾತ್ರೆಯ ವೈಚಿತ್ರ್ಯ ಅಂದ್ರೆ, ಅನಿಸ್ತದೆ ಎಲ್ಲರಿಗೆಲ್ಲರೂ ಉಂಟು ಅಂತ. ಬರುವಾಗ ಏಕಾಂಗಿಯಾಗಿ, ಹೋಗುವಾಗ ಮತ್ತೆ ಏಕಾಂಗಿಯಾಗಿನೇ ಪ್ರಯಾಣ ಮಾಡಬೇಕಾಗ್ತದೆ. ನೀವು ವಯಸ್ಸಾದವ್ರಿಗೆ ಕೇಳ್ರಿ, ಅವ್ರು ಹೇಳ್ತಿರ್ತಾರೆ, ಯಾರಿಗ್ಯಾರು ಇಲ್ಲಿ ನೋಡ್ತಿರ್ತಾರೆ. ಅಂದ್ರೆ ಶುದ್ಧ ಫಿಲಾಸಫಿ ಹೇಳ್ಬಿಡ್ತಾರೆ ಕೊನೆಗೆ ಅವರು. ಯಾರಿಗ್ಯಾರು ಇಲ್ಲಿ ನೋಡ್ರಿ, ಯಾರು ಆಗ್ತಾರೆ ಈ ಜಗತ್ತಿನೆಲ್ಲ. ಸುಮ್ಮನೆ ಒಂದು ಕುತೂಹಲ ಅಲ್ಲ, ಯಾರಾದರೂ ಆಗ್ಲಿಕ್ಕೆ ಸಾಧ್ಯ ಇದೆ ಏನು? ಚಂದ್ರೋದಯಕ್ಕೆ ಅಂಬುದಿ ಹಚ್ಚುವುದಯ್ಯ, ಚಂದ್ರ ಕುಂದೇ ಕುಂದುವುದೇ. ಚಂದ್ರಮಂಗೆ ರಾಹು ಅಡ್ಡ ಬಂದಲ್ಲಿ, ಅಂಬುದಿ ಬೊಬ್ಬಿಟ್ಟಿದ್ದೆ ಅಯ್ಯ. ಅಂಬುಧಿಯ ಮುನಿಯಾಪೋಷನ ಕೊಂಬಲ್ಲಿ, ಚಂದ್ರಮನಡ್ಡ ಬಂದನೆ ಅಯ್ಯ. ಆರಿಗಾರೂ ಇಲ್ಲ, ಕೆಟ್ಟವಂಗೆ ಕೆಳೆ ಇಲ್ಲ, ಜಗದ ನೆಂಟ ನೀನೇ ಕೂಡಲ ಸಂಗಮ. ಯಾರಾಗ್ತಾರೆ ಜಗತ್ತಿನೊಳಗೆ? ಬಸವಣ್ಣವರು ಒಂದು ಸುಂದರ ಉಪಮೆ ಕೊಡ್ತಾರೆ. ಈಗ ಹುಣ್ಣಿಮೆ ಇರ್ತದೆ ನೋಡಿ, ಹುಣ್ಣಿಮೆಯ ದಿವಸ ಫುಲ್ ಮೂನ್ ಡೇ. ನಾ ಹೇಳೋದು ಫುಲ್ ಮೂನ್ ಡೇ, ಅರ್ಥ ಆಗ್ತಿಲ್ಲ ನಿಮಗೆ? ಫುಲ್ ಮೂನ್ ಡೇ ಅಂದ್ರೆ ಪೂರ್ಣ ಚಂದ್ರ ಎಂದಿರ್ತಾನೆ ಹುಣ್ಣಿಮೆಯ ದಿವಸ. ನಾವೆಲ್ಲರೂ ಕೇಳೀವಿ, ಕೆಲವಷ್ಟು ಜನ ಅನುಭವಿಸಿರಬಹುದು. ಯಾವಾಗ ಹುಣ್ಣಿಮೆಯ ಬೆಳದಿಂಗಳಿರ್ತೈತಿ, ಹುಣ್ಣಿಮೆಯ ಬೆಳದಿಂಗಕ್ಕೆ ಸಮುದ್ರ ಉಕ್ಕೇರ್ತೈತೆ. ಅಂದ್ರೆ ಎಲ್ಲೋ ಇರುವ ಚಂದ್ರ, ಆಕಾಶದಲ್ಲಿರುವ ಚಂದ್ರ, ಭೂಮಿಯ ಮೇಲಿರುವ ಸಮುದ್ರ, ಅವರಿಬ್ಬರಿಗೆ ಎಷ್ಟು ಸಂಬಂಧ ನೋಡೋರಿಗೆ ಅನಿಸ್ತಿರ್ತೈತಿ, ಎಷ್ಟು ಆತ್ಮೀಯತೆ. ಎಲ್ಲೇ ಇರುವ ಚಂದ್ರ, ಭೂಮಿಯ ಮೇಲಿರುವ ಸಮುದ್ರ, ಚಂದ್ರ ಬಂದಂಗೆಲ್ಲ ಇದು ಉಕ್ಕೇರ್ತೈತೆಲ್ಲ. ಅವರಿಬ್ಬರ ನಡುವೆ ಎಷ್ಟು ಸ್ನೇಹ ಅಂತ ಲೋಕಕ್ಕೆ ಅನಿಸಿರ್ಬೋದು. ಆದರೆ ಚಂದ್ರ ಗ್ರಹಣ ಹಿಡಿದಾಗ ಸಮುದ್ರ ಹೋಗೇನು ಬಿಡಿಸಕ್ಕೆ ಹೋಗಲಿಲ್ಲ. ಮತ್ತು ಒಂದು ಪುರಾಣದ ಕಥೆ ಐತಿ. ಸಮುದ್ರಕ್ಕೆ ಅಗಸ್ತ್ಯ ಮುನಿಗಳು ಒಂದು ಬೊಗಸ ಕುಡಿದು ಬಿಟ್ರು ಅವರು, ಸಪ್ತ ಸಮುದ್ರಗಳನ್ನೇ. ಅದು ಒಂದು ಕಥೆ ಐತಿ. ದೇವದಾನವರು ಯುದ್ಧ ಆಯ್ತು. ಅವರು ದಾನವರೆಲ್ಲ ಹೋಗಿ ಸಮುದ್ರದಾಗ ಅಡಕೊಂಡು ಕುಂತರು. ದೇವತೆಗಳು ಹೆಂಗಾರ ಮಾಡಿ ಅಗಸ್ತ್ಯರಿಗೆ ಹೇಳಿದ್ರು, ನೀವು ಸಮುದ್ರದ ನೀರು ಕುಡೀರಿ, ಅವ್ರು ಹೊರಗೆ ಬರ್ತಾವೆ, ಆಮೇಲೆ ಯುದ್ಧ ಮಾಡ್ತೀವಿ ನಾವು. ಇಷ್ಟು ಹೇಳಿದ ತಕ್ಷಣವೇ ಅಗಸ್ತ್ಯ ಋಷಿಗಳು ಸಪ್ತ ಸಾಗರದ ನೀರನ್ನು ಕುಡಿದ್ರು ಒಂದು ಬಗಸ್ಯಾಗ.
ಇವ್ರು ಏನು ಮುನಿ ಕುಡ್ದಾಗ, ಋಷಿಗಳು ನೀರು ಕುಡ್ದಾಗ ಚಂದ್ರಮೇನಾದ್ರೂ ಬಂದು ಬಿಡಿಸಿದ್ನೇನು? ನಮ್ಮ ದೋಸ್ತ ಪಾಪ ಒಂದ ಭಕ್ಷ್ಯ ಹೋಗ್ಯಾನ. ಯಾರಿಗೆ ಯಾರು ಆಗ್ತಾರೆ ಈ ಜಗತ್ತಿನೊಳಗ? ಮಜಾ ಪುರಾಣ ಎಷ್ಟು ಚಂದ ಬರ್ದಾರ. ಸಪ್ತ ಸಾಗರಗಳನ್ನು ಒಂದು ಭಕ್ಷ್ಯ ಕುಡಿದ್ರಂತ, ಅದು ಸಮುದ್ರದ ನೀರು. ನಮಗೊಂದು ಕಪ್ ಜಾಸ್ತಿ ಕುಡಿದ್ರೆ ಇದಕ್ಕೆ ಜೊಲವಾಗುತ್ತೆ, ಇದಕ್ಕೆ ಹೊಟ್ಟೆ ಜಾಡಿಸ್ತೈತೆ ಅಂತಾರೆ. ಮನ್ಯಾಗ ಮ್ಯಾಲ ಅವ್ರು ಜಾಡಿಸ್ತಿರ್ತಾರೆ, ಅದಕ್ಕೆ ಹೊಟ್ಟೆ ಜಾಡಿಸ್ತಿರ್ತಾರೆ. ಒಂದು ಬೊಗಸಿ ನೀರಿಗೆ ಒಂದು ಕಪ್ ಜಾಸ್ತಿ ಆದ್ರೆ ಹೊಟ್ಟೆ ಜಾಡಿಸ್ತಿರ್ತೈತಿ. ಪುರಾಣ ಅಷ್ಟು ಚಂದ ಪುರಾಣ ಇರ್ತಾವ, ಓದೋದು ಅಷ್ಟ ಕೇಳೋದು. ಅಂದ್ರೆ ಋಷಿ ಒಂದು ಬೊಗಸಿ ಮಾಡಿ ನೀರು ಕುಡ್ದಾಗ, ಸಮುದ್ರದ ನೀರು ಕುಡ್ದಾಗ ಚಂದ್ರಮನ ಏನು ಬಂದು ಬಿಡಿಸ್ಲಿಲ್ಲ. ಹಾಗಾದ್ರೆ ಈ ಜಗತ್ತಿನಲ್ಲಿ ಯಾರಿಗೆ ಯಾರಾಗ್ತಾರ? ಇಲ್ಲ ತಂದಿದ್ದರ ಮಕ್ಕಳಿಗೆ ಆಗ್ತಾನಂತ ಹೇಳಬಹುದಾ? ತಂದೆ ಮಕ್ಕಳಿಗಾಗುತ್ತಾನೆ ಜಗತ್ತಿನಲ್ಲಿ ಅಂತ ಹೇಳುವುದಾದರೆ, ಶ್ರೀರಾಮಚಂದ್ರನೇ ಪಟ್ಟಾಧಿಕಾರ ಆಗುವ ದಿವಸನೇ ತಂದೆ ದಶರಥನ ಬಾಯಿಂದ ನೀ ಕಾಡಿಗೆ ಹೋಗಪ್ಪ ಅಂತ ನುಡಿಸ್ಲಿಲ್ಲೇನೆ ಹೇಳಿ. ಇಲ್ಲ ಮಗ ತಾಯಿಗಾಗ್ತಾನಂತ ಹೇಳ್ಬೋದಾ? ತಂದೆಯ ಮಾತು ಕೇಳಿ ತಾಯಿ ರೇಣುಕೆಯನ್ನೇ ಶಿರಚ್ಛೇದನ ಮಾಡುವ ಪ್ರಸಂಗ ಬಂತೋ ಇಲ್ಲೋ? ಇಲ್ಲ ಅಣ್ಣ ತಮ್ಮಗಾಗ್ತಾನಂತ ಹೇಳ್ಬೋದಾ? ವಾಲಿ ತಮ್ಮನಾದ ಸುಗ್ರೀವನ ಎಲ್ಲ ಸಂಪತ್ತನ್ನು ಕಸುಕೊಂಡು ಅವನಿಗೆ ಹೊರಗೆ ಹಾಕಲಿಲ್ಲೇನು? ಅಥವಾ ಗಂಡ ಹೆಂಡತಿಗಾಗ್ತಾನಂತ ಹೇಳ್ಬೋದಾ? ಗೌತಮ ಋಷಿ ಸ್ನಾನ ಮಾಡ್ಕೊಂಡು ಬರುವಾಗ ಏನೋ ಒಂದು ಘಟನೆ ನಡೀತು. ಹೆಂಡತಿಗೆ ಶಾಪ ಕೊಟ್ಟ, ನೀ ಕಲ್ಲಾಗುವಂತ. ಪಾಪ ಅದು ಏನು ತಪ್ಪಿರಲಿಲ್ಲ ಅದ್ರದ್ದು. ಏನು ಗಂಡ ಹೆಂಡತಿಗೆ ಆಗ್ತಾನಂತ ಹೇಳ್ಬೋದಾ? ಇಲ್ಲ ಮೊಮ್ಮಕ್ಕಳೆಲ್ಲ ಅಜ್ಜಗಾಗ್ತಾವ್ರಿ, ಎಲ್ಲ ಇವ್ರ ಹೆಸರಲ್ಲೇನೆ ಪ್ರಾಪರ್ಟಿ ಮಾಡ್ತೀನಿ ಅಂದಾನ ಅಜ್ಜ, ವಿಲ್ ಬರ್ದಿಟ್ಟಾನಂತಂದ್ಲೆ. ಮದುವಿನೇ ಮಾಡಿಕೊಳ್ಳಾರ್ದಂಥ ಭೀಷ್ಮ ಪಿತಾಮನಿಗೆ ಅರ್ಜುನಾದಿ ಮೊಮ್ಮಕ್ಕಳೆಲ್ಲರೂ ಬಾಣ ಹೊಡೆದ ಪಾಪ ಅದಕ್ಕೆ ಶರಶಯ್ಯೆಯ ಮೇಲೆ ಮಲಗಿಸಿದ್ರಲ್ಲ, ಏನು ಮೊಮ್ಮಕ್ಕಳು ಅಜ್ಜಗಾಗ್ತಾರಂತ ಹೇಳ್ಬೋದಾ? ಯಾರಿಗೆ ಯಾರಾಗ್ತಾರೆ ಜಗತ್ತಿನೊಳಗ? ಯಾರು ಇಲ್ಲಿ ಹಿತವರು ನಮಗೆ? ನಾವು ಅಂತೀವ ಇಲ್ಲ, ನಮ್ಮ ಹತ್ರ ಎಲ್ಲ ಇದ್ದಾಗ ಎಲ್ಲರೂ ರೀ, ಈಗ ನಮಗೆ ಕಷ್ಟ ಬಂದೈತಿ ಯಾರು ಇಲ್ಲಿ ನೋಡ್ರಿ ಅಂತ ನಾವು ಈ ಶಬ್ದ ಬಳಸ್ತೀವಿ. ಎಲ್ಲ ಇದ್ದಾಗ ಎಲ್ಲರೂ ಇದ್ರು ನಮಗೆ, ಈಗ ಕಷ್ಟ ಬಂದಾಗ ಯಾರು ಇಲ್ಲಿ ನೋಡ್ರಿ ನಮ್ಮ ಜೊತೆಗೆ ಅಂತೀವಲ್ಲ. ಯಾರು ಬಂದಿಲ್ಲ ನೋಡ್ರಿ ಅಂತ ಮನಸ್ಸಿಗೆ ತಾಪ್ ಮಾಡ್ಕೊಂತೈತೆ ಮನಸ್ಸು. ನಮಗೆ ಚಲೋ ಇದ್ದಾಗ ಎಲ್ಲರೂ ಇದ್ರು, ಈಗ ಭಾಳ ತ್ರಾಸ ಬಂದೈತಲ್ಲ, ಕಷ್ಟದಾಗ ದುಃಖದಾಗ ಯಾರು ಇಲ್ಲಿ ನೋಡ್ರಿ ನಮಗಂತ ಮನಸ್ಸು ತಾಪ್ ಮಾಡ್ಕೊಂತೈತಲ್ಲ. ಒಂದು ಕ್ಷಣ ವಿಚಾರ ಮಾಡ್ರಿ. ಮನುಷ್ಯ ಸಂತೋಷವಾಗಿದ್ದಾಗ ಅವನ ಕೈ ಚಪ್ಪಾಳೆ ಹೊಡಿತಾನಲ್ಲ, 10 ಬರಳು ಕೂಡ್ತಿರ್ತಾವ. ಸಂತೋಷವಾಗಿದ್ದಾಗ ಚಪ್ಪಾಳಿ ಹೊಡೆಯುವಾಗ ಅವನು 10 ಬರಳು ಕೂಡ್ತಿರ್ತಾವ. ಅವನಿಗೆ ದುಃಖ ಆಗಿ ಕಣ್ಣೀರು ಬಂತು ಅಂದ್ರೆ 10 ಬಳ್ಳು ಹೋಗೋದಿಲ್ಲ, 1 ಬಳ್ಳು ಕಣ್ಣೀರು ಒರೆಸ್ಕೊಂತೈತಿ. ದುಃಖ ಆದಾಗ ನಮ್ಮ ಕೈಯ 10 ಬೆರಳು ಬಂದು ನಮ್ಮ ಕಣ್ಣೀರು ಒರೆಸೋದಿಲ್ಲ ಅಂದ ಮೇಲೆ ಹೊರಗಿನವ್ರು ನಮ್ಮ ಕಷ್ಟಕ್ಕೆ ಆಗ್ತಾರೆ ಅನ್ನೋದು ಯಾವ ಗ್ಯಾರಂಟಿ ಮೇಲೆ ಹೇಳಿಕ್ಕಾಗತ್ತೆ? ಯಾರಿಗೆ ಯಾರದಾರ ಇಲ್ಲಿ ಯಾರಿಗೆ ಯಾರು ಶತ್ರು, ಯಾರಿಗೆ ಯಾರು ಮಿತ್ರ, ಯಾರಿಂದ ಯಾರ ಉನ್ನತಿ, ಯಾರಿಂದ ಯಾರ ಅವನತಿ ಆಗುವುದೇ? ಇಲ್ಲಿ ಏನಾದರೂ ನಿನಗೆ ಯಾರೋ ಶತ್ರುಗಳು, ಯಾರು ಮಿತ್ರಗಳು, ಯಾರಿಂದ ನಿನ್ನ ಉನ್ನತಿ, ಯಾರಿಂದ ನಿನ್ನ ಅವನತಿ? ಉದ್ಧರೇತಾತ್ಮನಾತ್ಮಾನ, ಉದ್ಧರೇತಾತ್ಮನಾತ್ಮಾನ ಆತ್ಮಾನಂ ನ ಅವಸೀದಯೇ ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಇಲ್ಲಿ ನಿನ್ನ ಅವನತಿ ಆಗಿದ್ರೆ ಅದು ನಿನ್ನಿಂದಲೇ, ನಿನ್ನ ಉನ್ನತಿ ಆಗಿದ್ರೆ ಅದು ನಿನ್ನಿಂದಲೇ. ನಿನಗೆ ನೀನೇ ಶತ್ರು, ನಿನಗೆ ನೀನೇ ಮಿತ್ರ ಈ ಜಗತ್ತಿನಲ್ಲಿ. ನಿನ್ನಷ್ಟು ಚಲೋ ಸ್ನೇಹಿತ ನಿನಗೆ ಯಾರೂ ಇಲ್ಲ, ನಿನ್ನಂಥ ವೈರಿನೇ ನಿನಗೆ ಯಾರೂ ಇಲ್ಲ. ನಿನ್ನ ಉನ್ನತಿಯೂ ನಿನ್ನಿಂದಲೇ ಆಗಬೇಕು, ನಿನ್ನ ಅವನತಿಯೂ ಸಹಿತ ನಿನ್ನಿಂದಲೇ ಆಗ್ತದೆ. ಒಬ್ಬ ಜ್ಯೋತಿಷಿಗಳಿದ್ರು, ಅವ್ರು ಜ್ಯೋತಿಷ್ಯ ಹೇಳ್ತಿದ್ರು. ಮಗ ಸ್ವಲ್ಪ ಸೈನ್ಸ್ ಸ್ಟೂಡೆಂಟ್.
ಅವ್ರ ಅಪ್ಪನ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಆ ಹುಡುಗ ಅವ್ರ ಅಪ್ಪನ ಹತ್ರ ಬಂದ. ಹಿಂಗೆ ಎರಡೂ ಕೈ ಮುಟ್ಟಿಗೆ ಹಿಡ್ಕೊಂಡು ಬಂದು ಅವ್ರ ಅಪ್ಪ ಕೇಳ್ದ, ಯಪ್ಪ ಹಿಂಗೆ ಮುಟ್ಟಿಗೆ ಹಿಡ್ಕೊಂಡು ತೋರಿಸಿದ್ ನನ್ನ ಕೈಯೊಳಗೆ ಏನೈತಿ ಹೇಳು. ಅವರಪ್ಪ ಜ್ಯೋತಿಷ್ಯ ನೋಡಿ ಹೇಳ್ದ, ನಿನ್ನ ಕೈಯೊಳಗೆ ಗುಬ್ಬೆ ಐತಿ ಅಂದ. ಅವಾಗ ಮತ್ತು ಸೆಕೆಂಡ್ ಕ್ವಶನ್, ಅದು ಎಡಗೈಯಾಗೈತೋ ಬಲಗೈಯಾಗೈತಿ ಹೇಳು. ಮತ್ತು ಜ್ಯೋತಿಷ್ಯ ನೋಡಿ ಅವರಪ್ಪ ಹೇಳ್ದ, ಬಲಗೈಯಾಗೈತಿ. ಅದು ಗುಬ್ಬಿ ಹೆಣ್ಣೈತೋ ಗಂಡೈತೋ ಹೇಳು. ಇಲ್ಲಪ್ಪ ಅದು ಗಂಡೈತಿ ಗುಬ್ಬಿ. ಈಗ ಕೊನೆ ಕ್ವಶನ್, ಇದನ್ನ ನೀವು ಉತ್ತರ ಹೇಳಿದಿ ನಿನ್ನ ಜ್ಯೋತಿಷ್ಯ ನಡೆಸ್ಬೋದು, ಇಲ್ಲ ಅಂದ್ರೆ ಸ್ಟಾಪ್ ಮಾಡ್ಬೇಕು ನೀನು. ಈ ಗುಬ್ಬಿ ಐತಲ್ಲ ಕೈಯಾಗ, ಇದು ಜೀವಂತ ಐತೆ ಏನು ಸತ್ತೈತೆ ಹೇಳ. ಅವಾಗ ಅವ್ರ ಅಪ್ಪ ಅಂದ, ಜೀವಂತ ಐತೆ ಅಂತೀನ ಹಿಚ್ಚಿಗೆ ಸಾಯಿ ಬಿಡಿತಾನೆ ಕೈಯಾಗ, ಮತ್ತು ಸತ್ತೈತೆ ಅಂತ ಹೇಳ್ತೀನ ಕೈ ಬಿಟ್ಟು ತೋರಿಸ್ತಾನೆ. ಅದಕ್ಕೆ ಅವ್ರ ಅಪ್ಪ ಚಲೋ ಉತ್ತರ ಹೇಳ್ದ, ಆ ಗುಬ್ಬಿ ಸಾಯುವುದು ಬದುಕೋದು ಜ್ಯೋತಿಷ್ಯದೊಳಗಿಲ್ಲ, ನಿನ್ನ ಕೈಯಾಗೈತೆ ನೋಡೋದು. ಹಂಗ ನಿನ್ನ ಉನ್ನತಿ ನಿನ್ನ ಅವನತಿ ನಿನ್ನ ಕೈಯೊಳಗೆ ಇರ್ತಾವ, ತಾಡೋಲೆಗಳೊಳಗೆ ಇರೋದಿಲ್ಲ. ಒಬ್ಬ ಓಡಿ ಬಂದು ಜ್ಯೋತಿಷ್ಯ ಕೇಳೋರ ಹತ್ರ, 7:30 ಹತ್ತೈತ್ರಿ ನನಗನ್ನ. ಅದು ಏನು 7:30 ಎಲ್ಲಿರ್ತಾವನ್ ಒಮ್ಮೆರೆ ಭೇಟಿಯಾಗಿಲ್ಲ. 7:30 ಹತ್ತೈತ್ರಿ ಅಂತಂದು ಪೇಪರ್ ಇಟ್ಟು ಹೇಳ್ರಿ ನಮ್ದು ಒಂದು ಸ್ವಲ್ಪ. ಅವರು ಜ್ಯೋತಿಷ್ಯ ಹೇಳೋರು, ನಿಮ್ಮ ಅಪ್ಪನ ಹೆಸರು ಇದು ಹೌದಲ್ಲ ಅಂದ್ರು. ಹೌದು. ನಿಮ್ಮ ಅವ್ವನ ಹೆಸರು ಇದು ಹೌದಲ್ಲ ಅಂದ್ರು. ಹೌದು. ನಿಮ್ಮ ಹೆಣ್ಮಕ್ಳ ಹೆಸರು ಇದು ಹೌದಲ್ಲ. ಹೌದು. ನಿನಗಿಬ್ಬರು ಮಕ್ಕಳದಾರಲ್ಲ, ನಿನ್ನ ಮಕ್ಕಳ ಹೆಸರು ಇದು ಹೌದು. ಭಾರಿ ನಿಮಗೆ ಹೆಂಗೆ ಗೊತ್ತಾತ್ರಿ ಇದೆಲ್ಲ? ಹುಚ್ಚ, ಜ್ಯೋತಿಷ್ಯ ಕೇಳಕ್ಕೆ ಜಾತಕ ತರ್ಬೇಕು, ರೇಷನ್ ಕಾರ್ಡ್ ತಂದಿಟ್ಟು ಹೆಂಗೆ? ಆ 7:30 ಬೆನ್ನು ಹತ್ತಿದ್ದಕ್ಕೆ ಏನು ಜಾತಕ ಒಯ್ಬೇಕು, ರೇಷನ್ ಕಾರ್ಡ್ ಒಯ್ಬೇಕು, BPL ಕಾರ್ಡ್ ಒಯ್ಬೇಕು, ಏನೂ ಗೊತ್ತಾಗಿದ್ದಿಲ್ಲ. ಯಾರ ಕೈಯೊಳಗಿದೆ ನಮ್ಮ ಉನ್ನತಿ ನಮ್ಮ ಅವನತಿ? ಯುರೋಪ್ ದೇಶದೊಳಗೆ ಒಂದು ಹುಡುಗ ಸಾಲಿಗೆ ಹೊಂಟಿತ್ತು. ಹೋಗುವಾಗ ಒಬ್ಬ ಜ್ಯೋತಿಷಿಗಳು ಆ ಹುಡುಗನ ಕೈ ನೋಡಿ ಆ ಹುಡುಗ ಹೇಳ್ತಾರೆ, ಈಗ ನಿನ್ನ ಕೈಯಾಗ ಇನ್ನೊಂದು ಗೆರೆ ಇದ್ರೆ ನೀನು ಸಾಮ್ರಾಟ ಆಗ್ತಿದ್ದಿ. ಒಂದೇ ಶಬ್ದ, ನಿನ್ನ ಕೈಯೊಳಗೆ ಒಂದು ಗೆರೆ ಇದ್ರೆ ನೀ ಸಾಮ್ರಾಟ ಆಗ್ತಿದ್ದಿ. ಹುಡುಗ ತಡ ಮಾಡಲಿಲ್ಲ, ಕಂಪಾಸ್ ಬಾಕ್ಸ್ ತೆಗಿತು, ಬ್ಲೇಡ್ ತಗೊಂಡು ಕೈ ಕೊರ್ಕೊಂಡು ಖರ್ಚಿಪ್ಲೆ ರಕ್ತ ಒರೆಸಿ ಜ್ಯೋತಿಷಿಗಳ ಕೈಯಾಗ ಕೊಟ್ಟು, ಈಗ ಹೇಳ್ರಿ ಗುರುಗಳೇ, ಯಾವ ಗೆರೆ ನೀವೆಲ್ಲಿರ್ಬೇಕಂದಿದ್ರಲ್ಲ ಈಗ ಐತಲ್ಲ, ಈಗ ಹೇಳ್ರಿ ನಾ ಸಾಮ್ರಾಟನಾಗಬಲ್ಲೇನೆ. ಅವಾಗ ಜ್ಯೋತಿಷಿಗಳೊಂದು ಚಲೋ ಮಾತು ಹೇಳ್ತಾರೆ, ಮಗು ನಿನ್ನಲ್ಲಿ ಎಷ್ಟು ಛಲ ಇತ್ತು ಅಂದ್ರೆ ಭವಿಷ್ಯ ಅನ್ನೋದು ಅಂಗೈ ಗೆರೆಗಳಲ್ಲ, ಮುಂಗೈ ಬಲದೊಳಗೆ ಇರ್ತೈತಿ, ಹೋಗು ನೀ ಸಾಮ್ರಾಟ ಆಗ್ತೀಯ ಅಂತ. ಮುಂದೆ ಅಲಾಕ್ಷಾಂಡ್ರ ಕೈ ಅಲಾಕ್ಷಾಂಡ್ರ, ಯಾರ ಉನ್ನತಿ ಯಾರ ಅವನತಿ ಯಾರ ಕೈಯಾಗಿರ್ತಾವ ಹೇಳಿ? ಇದು ಗೊತ್ತಿರಬೇಕಲ್ಲ ನಮಗೆ. ನಮ್ಮ ಉನ್ನತಿ ನಮ್ಮ ಅವನತಿಗಳು ನಮ್ಮ ಕೈಯಾಗಿರ್ತಾವ. ಮನುಷ್ಯ ಯಾರಿಂದ ಸ್ಫೂರ್ತಿ ಪಡೆಯುವುದು? ನಾವು ಹೇಳ್ತೀವಿ ಇಲ್ರಿ, ನಮಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಿಗೆ ಹೋಗಬೇಕು, ಮನುಷ್ಯ ಬೆಳಿಬೇಕಾದ್ರೆ ಮೋಟಿವೇಶನ್ ಬೇಕು. ಅಲ್ಲ, ಸೂರ್ಯ ಬೆಳಗಕತ್ತಾನಲ್ಲ, ಅವ ಏನು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಿಗೆ ಹೋಗ್ಯಾನ? ಪ್ರತಿ ದಿವಸ ವಿದೌಟ್ ಫೇಲ್ ಎವ್ರಿ ಡೇ ಮಾರ್ನಿಂಗ್ ಸನ್ ರೈಸಸ್. ಏನು ಯಾರ್ದಾರ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಿಗೆ ಹೋಗಿದ್ನೇನು ಸೂರ್ಯ? ಹಿಮಾಲಯ ಇಷ್ಟು ಸಮಾಧಾನದಿಂದ ಕುಂತೈತೆಲ್ಲ, ಯಾವುದಾದ್ರೂ ಮೆಡಿಟೇಷನ್ ಕೋರ್ಸ್ ಮಾಡಿ ಬಂದು ಕುಂತೈತೇನೆ? ಗಾಳಿ ಇಷ್ಟು ಪ್ರತಿನಿತ್ಯ ಓಡ್ತೈತೆಲ್ಲ, ಏನು ಮ್ಯಾರಥಾನಿಗೆ ಹೋಗಿತ್ತಾನೆ ಯಾವಾಗಾದರೂ? ಹರಿಯುವ ನದಿ ಕೃಷ್ಣೆ ಘಟಪ್ರಭೆ ತುಂಗೆ ಹರಿತಾರಲ್ಲ, ಇಷ್ಟು ಓಡಾಕತ್ತಾರಲ್ಲ, ಏನು ಯಾವುದಾದ್ರೂ ಅಥ್ಲೆಟಿಕ್ ಮೀಟಿಗೆ ಹೋಗಿದ್ರನ್ನ ಅವ್ರು ಏನಾದರೂ? ಮತ್ತು ಅವ್ರಿಗೆ ಯಾರು ಮೋಟಿವೇಶನ್ ಅಲ್ಲಿ ಕೊಟ್ಟಿದ್ದು? ಯಾರು ಅವರಿಗೆ ಸ್ಫೂರ್ತಿಯಾಗಿತ್ತು? ಈ ಜಗತ್ತಿನಲ್ಲಿ ಯಾರಿಗ್ಯಾರೂ ಸ್ಫೂರ್ತಿ ಇಲ್ಲ, ಸೆಲ್ಫ್ ಮೋಟಿವೇಟೆಡ್. ಯಾರನ್ನು ನಿರ್ಮಿಸ್ಲಿಕ್ಕಾಗೋದಿಲ್ಲ. ನಿನ್ನ ಬಾಳಿನ ಶಿಲ್ಪಿ ನೀನೇ ಆಗಬೇಕಷ್ಟೇ. ಯು ಆರ್ ದ ಮೇಕರ್ ಆಫ್ ಯುವರ್ ಓನ್ ಡೆಸ್ಟಿನಿ. ನಿನ್ನ ಬಾಳಿನ ಶಿಲ್ಪಿ ನೀನಾಗಬೇಕಷ್ಟೆ. ನಿನ್ನ ಉನ್ನತಿಗೆ ನೀನು ಕಾರಣ.
ನಿನ್ನ ಅವನತಿಗೂ ನೀನು ಕಾರಣ. ನಿನಗೆ ನೀನೇ ಮಿತ್ರ, ನಿನಗೆ ನೀನೇ ಶತ್ರು ಈ ಜಗತ್ತು. ಉನ್ನತಿ ಆಗ್ಬೇಕಂತ ಎಲ್ಲರ ಅಪೇಕ್ಷೆ ಇರುತ್ತದೆ, ಒಮ್ಮೊಮ್ಮೆ ಅವನತಿ ಆಗ್ತೈತಲ್ಲ ಮನುಷ್ಯಂದು. ಯಾಕೆ ಅವನತಿ ಆಗ್ತದೆ ಮನುಷ್ಯ? ಅಲ್ಲಮ ಪ್ರಭುಗಳು ಬಹಳ ದೊಡ್ಡ ಜ್ಞಾನಿಗಳು. ಅವರು ಬಳ್ಳಿಗಾವಿಯಿಂದ ಕಲ್ಯಾಣದಿಂದ ಎಲ್ಲೆಲ್ಲೋ ಪಾದಯಾತ್ರೆಯ ಮುಖಾಂತರ ಇಡೀ ನಾಡನ್ನು ಸುತ್ತಿದವರು. ಅವರು 3 ಮಾತುಗಳನ್ನು ಹೇಳ್ತಾರೆ. ಈ ಜನ ಲೋಕದ ಜನರ ಜೀವನವನ್ನು ಸಮೀಪದಿಂದ ವೀಕ್ಷಣೆ ಮಾಡಿದ್ರು. ಅವರು ವೀಕ್ಷಣೆ ಮಾಡಿದಂಥ ಅಲ್ಲಮ ಪ್ರಭುಗಳು ಮನುಷ್ಯನ ಅವನತಿ ಯಾಕಾತು ಅಂತ ಚಿಂತನೆ ಮಾಡಿದ್ರು. ಅವರಿಗೆ 3 ಶಬ್ದಗಳಲ್ಲಿ ಮನುಷ್ಯನ ಅವನತಿಯನ್ನು ಹಿಡಿದಿಟ್ರು. ಅವ್ರು ಯಾಕೆ ಮನುಷ್ಯ ಅವನತಿ ಆಗ್ತಾನ? ಮೂರು ಕಾರಣಗಳಿಂದ ಮನುಷ್ಯ ಅವನತಿ ಆಗ್ತಾನ. ಒಂದನೇದ್ದು ಬಡದಾಡ್ತೈತಂತ. ಒಂದನೇದ್ದು ಭಾಳ ಬಡದಾಡ್ತೈತಿ. ಎದಕ್ಕೆ? ಹೊಲಕ್ಕೆ ಮನೆಗೆ ಬಡದಾಡ್ತೈತಿ, ಭಾಳ ಬಡದಾಡ್ತೈತಿ. ಈ ಬಡದಾಡಬಾರ್ದಂತಲ್ಲ, ಭಾಳ ಬಡದಾಡಬಾರ್ದಂತಾರ ಅವ್ರ. ಈ ಬಡದಾಟಕ್ಕೆ ಅವನತಿ ಐತಿ. ಎರಡನೇದ್ದೇನೈತಲ್ಲ, ಸ್ವಲ್ಪ ತಪ್ಪು ತಿಳ್ಕೊಂಡೈತಿ. ಮೂರನೇದ್ದೇನೈತಲ್ಲ, ಸ್ವಲ್ಪ ಎಕ್ಸ್ಟ್ರಾ ಬಿಲ್ಡಪ್ ಕೊಡ್ತೈತೆ ಅಂತಾರೆ ಅವ್ರು. ಈಗ ಅನ್ನೋದಿಲ್ಲ, ಅವ್ನು ಭಾಳ ಎಕ್ಸ್ಟ್ರಾ ಬಿಲ್ಡಪ್ ಕೊಡ್ತಾನ. ಏನು ಅವಶ್ಯಕತೆ ಇರೋದಿಲ್ಲ, ಸುಮ್ಮನೆ ಗಾಗಲ್ ಹಾಕೊಂಡು ಅಡ್ಡಾಡಿರ್ತಾನ ಊರಾಗ. ಅವನಿಗೆ ನಂಬರ್ ಇರೋದಿಲ್ಲ, ಏನಿರೋದಿಲ್ಲ. ಅಂದ್ರೆ ಇರುವುದಕ್ಕಿಂತ ಮನುಷ್ಯ ಜಾಸ್ತಿ ತೋರಿಸ್ಬೇಕಂತಾನಲ್ಲ, ಅದಕ್ಕೆ ಅವನ ಅವನತಿ ಆಗಾಕತ್ತೈತಿ. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂಧ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂಧ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ನಿನಗೆ ಗುರಿಯಾಗಿ ಹೋದವರನ್ನೊಬ್ಬರನ್ನು ಕಾಣೆ ಗುಹೇಶ್ವರ. ದೇಶ ಗುರಿಯಾಗಿ ಹೋದವರ ಕಂಡೆ, ಲಯವಾಗಿ ಹೋದವರ ಕಂಡೆ. ದೇಶ ಅಂದ್ರೆ ಸ್ವಲ್ಪ ಸ್ಥಳ ಅಷ್ಟೇ, ಹೊಲ ಮನೆ ಬಡದಾಡ್ತೈತಿಲ್ಲ ಮನುಷ್ಯ. ನನ್ನ ಹೆಸರಲ್ಲೇ ಪಾಣಿ ಮಾಡ್ಕೋಬೇಕು. ಅದು ಪಾಣಿ ಅಂತೈತಿ, ಮಾಡ್ಕೊ, ಯಾರು ಬೇಡ ಅಂತ. ಹಿಂದೆ ನಿಮ್ಮ ಅಪ್ಪನೂ ಹಿಂಗ ಮಾಡ್ಕೊಂಡಿದ್ದ, ನಿಮ್ಮ ಅಜ್ಜ ಅವನ ಹೆಸರಲ್ಲೇ ಮಾಡ್ಕೊಂಡ. ಈಗ ನೀ ಮಾಡ್ಕೊ, ಮುಂದೆ ನಿನ್ನ ಮಗ ಮಾಡ್ಕೊತಾನ, ಮೊಮ್ಮಗ ಮಾಡ್ಕೊತಾನ. ಬಾಣ್ಯಾಗ ಅಷ್ಟ ನಿಮ್ಮ ಹೆಸರು ಚೇಂಜ್ ಆಗಿ ಬದಲಾಗ್ತಿರ್ತೈತಿ. ನಾ ಏನು ಬದಲಾಗೋದಿಲ್ಲ ಅಂತ ಭೂಮಿ ತಾಯಿ ಅಂತಿರ್ತಾಳೆ ಅಷ್ಟ. ಬಾಣ್ಯಾಗ ಬದಲು ಮಾಡ್ಕೊಂತ ಹೋಗ್ರಿ. ನಿಮ್ಮಷ್ಟು ಭಾಳ ಮಂದಿ ಬದಲು ಮಾಡ್ಕೊಂತ ಹೋಗ್ಯಾರ. ಹಿಂಗ ನಿಮ್ಮನ್ನು ಬದಲು ಮಾಡ್ತೀವಿ ನಾವು. ವಿಟ್ ರಿಮೇನ್ಸ್ ಅನ್ಚೇಂಜ್. ನಾವೇನು ಬದಲಾಗೋದಿಲ್ಲ. ಎಷ್ಟು ಮಂದಿ ಬಂದಾವಿಲ್ಲ ಹೋಗ್ಯಾವ, ಆದ್ರೆ ಎಷ್ಟು ಬಡದಾಟ ನಡೆದೈತಿ ಮನುಷ್ಯ. ಇವ ಯಜಮಾನ ಮಕ್ಕಳ ಹೆಸರಲ್ಲೇ ಮಾಡಬಾರ್ದನ್ನ ನಾವು. ಅವ ನೀ ಮಾಡಿದ್ರಷ್ಟ ನೀನು ಜೋಪಾನ ಮಾಡ್ತೀವಿ ಅಂತ ಅವ್ರು. ಐತೆ ಇಲ್ಲಿದೆ ಎಲ್ಲ ಕಡೆ ಬಡದಾಟ. 2 ಮನಿ ಇದ್ದು, 2 ಮನಿ ನಡ್ಬರ್ಕ್ ಒಂದು ಕಂಪೌಂಡ್ ಇತ್ತು. ಒಂದು ಕಂಪೌಂಡ್ನಾಗ ತೆಂಗಿನ ಗಿಡ ಬೆಳೆದಿತ್ತು. ಮಜಾ ಏನಾಗಿತ್ತಂದ್ರ, ಹಚ್ಚಿದ್ದು ಒಂದು ಕಂಪೌಂಡ್ನಾಗ ಗಿಡ ಹಚ್ಚಿದ್ದು, ಅದು ಬಾಗಿದ್ದ ಆ ಕಡೆ ಕಂಪೌಂಡ್ನಾಗ. ಇವ್ರು ಹಚ್ಚಿದವ್ರು ಕಾಯಿ ಹೆರ್ಯಾಕ್ ಹೋದ್ರು, ಅವ್ರು ಜಗಳ ತೆಗೆದ್ರು. ಅವ್ರು ಇಲ್ಲ, ನಮ್ಮ ಕಂಪೌಂಡ್ನಾಗ ಬಾಗೈತಿದ್ದು, ಕಾಯಿ ನಾವು ಹೊರ್ಕೋಬೇಕು. ಇವ್ರಂದ್ರು ಇಲ್ಲ, ಹಚ್ಚಿದವ್ರು ನಾವು, ನಮ್ಮ ಕಂಪೌಂಡ್ನಾಗ ಐತಿ, ನಮಗೆ ಕಾಯಿ ಬರ್ಬೇಕಂತ ಇವ್ರು ಜಗಳ. ಕೋರ್ಟಿಗೆ ಹೋತು, ಹೈಕೋರ್ಟಿಗೆ ಹೋತು, ಇಬ್ರು ಮನಿ ಮಾರಿದ್ರು. ಸುಪ್ರೀಂ ಕೋರ್ಟಿಗೆ ಹೋತು, ಮನಿ ಮಾರಿದ್ರು. ತೆಂಗಿನ ಗಿಡ ಅಂತೂ ನಿಮ್ಮಂಥವ್ರು ಹೋಗ್ತೀರಿ ಬರ್ತೀರಿ, ನಾವು ಮಾತ್ರ ಹಿಂಗ ಬಾಕು ಅಂತ ಹೇಳ್ತೀವಿ ನೋಡೋದು. ತೆಂಗಿನ ಗಿಡ ಏನೊಂದು ಗಿಡದ ಸಲುವಾಗಿ ಬಡದಾಟ, ಮನುಷ್ಯ ಹೊಡೆದಾಟ. ತೆಂಗಿನ ಗಿಡದ ಸಲುವಾಗಿ ಏನು ಒಂದು ಕಾಯಿ ಅವರು, ಒಂದು ಕಾಯಿ ಇವರು, ಯಾರು ಕೊಡ್ದಿದ್ರು ಏನಾಗ್ತದೆ? ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡು ಒಂದಿಷ್ಟು ಹೊಲಕ್ಕೆ ಬಡದಾಡ್ತೀವಿ. ಬಡದಾಡಬಾರ್ದಂತಲ್ಲ, ಎಷ್ಟು ಬಡದಾಡಬೇಕು ಅಷ್ಟು ಬಡದಾಡ್ಬೇಕು. ಭಾಳ ತಾಪಾಗುವಷ್ಟು ಬಡದಾಡ್ಕೋಬೇಕು.
ಹೊಲಕ್ಕೆ ಬಡ್ದಾಡ್ತೀವಿ, ಮನೆಗೆ ಬಡ್ದಾಡ್ತೀವಿ. ತಮಂದ ಗುರಿಯಾಗಿ ಹೋದವರ ತಪ್ಪು ತಿಳ್ಕೊಂತೀವಿ ಒಂದಿಷ್ಟು. ಏನು ನನ್ನ ಸೋಲಾತು ಅಂದ್ರೆ ಮನುಷ್ಯ ತನ್ನ ಸೋಲು ತನ್ನ ಮೇಲೆ ಹಾಕೊಳ್ಳೋದಿಲ್ಲ, ನಾವು ಬೇರೆಯವ್ರ ಮೇಲೆ ಹಾಕ್ತಾನೆ. ಒಮ್ಮೊಮ್ಮೆ ಸೋಲು ಆತು ಅಂದ್ರೆ ಮನುಷ್ಯ ಏನು ಮಾಡ್ತಾನೆ ಅಂದ್ರೆ ತನ್ನ ಸೋಲು ತನ್ನ ಮೇಲೆ ಹಾಕೊಳ್ಳೋದಿಲ್ಲ. ಒಟ್ಟು ಹೊಲನ ಕೈ ಹಿಡಿಯವಲ್ ನೋಡ್ರಿ. ಭಾಳ ಮಂದಿ ಹೇಳ್ತಿರ್ತಾರೆ, ಈ ಶಬ್ದ ಬಳಸ್ತಿರ್ತಾರೆ ನೋಡ್ರಿ. ಏನಂತಾರಂದ್ರೆ, ಹೊಲಕ್ಕೆ ಹೋಗ್ತೀವ್ರಿ, ಪೀಕೆಲ್ಲ ಕಣ್ಣಿಗೆ ಕಾಣ್ತೈತಿ, ಕೈಗೆ ಬರೋದಿಲ್ಲ. ಕಣ್ಣಿಗೆ ಕಾಣ್ತೈತಿ, ಕೈಯಾಗ ಬರೋದಿಲ್ಲ ಪೀಕ್. ಮತ್ತು ಹೋತೆಲ್ಲ ಅದು ಮತ್ತೆಲ್ಲರ ನಂಬರ್ ಹಚ್ಚಕ್ಕೆ ಹೋದ್ರೆ ಅದು ಯಾಕೆ ಉಳ್ದೈತಿ, ಅವ್ರ ಕೈಯಾಗ ಹೋಗ್ತೈತಿ, ನಿಮ್ಮ ಕೈಯಾಗ. ಕಣ್ಣಿಗೆ ಕಾಣ್ತೈತಿ, ಕೈಗೆ ಬರೋದಿಲ್ಲ. ಎಷ್ಟು ಎಕರೆ ಹೊಲ ಇದು? 20 ಎಕರೆ ಕಬ್ಬು ಹಚ್ಚಾನ. ಪೀಕ್ ಕಣ್ಣಿಗೆ ಕಾಣ್ತೈತ್ರಿ, ಕೈಗೆ ಬರೋದಿಲ್ಲ ಅಂತ ಇವ ಅಂತಾನ. ಒಂದು ಘಟನೆ ಹೇಳ್ತೇನೆ ನೀವು. ಈ ಕೇರಳದಾಗ ಕೊಲ್ಲಂ ಅಂತ ಒಂದು ಊರು. ಅಲ್ಲಿ ಒಬ್ಬ ಹೆಣ್ಮಗಳು ರೆಮಾಬಾಯಿ ಅಂತ ಆಕೆ ಹೆಸರು. ಕೊಲ್ಲಂದೊಳಗೆ ರೆಮಾಬಾಯಿ ಆಕೆ ಹೆಸರು. ಅವ್ರು ಜಿಯಾಲಜಿ ಟೀಚರ್ ಇರ್ತಾರೆ, ಹೆಡ್ ಮಿಸ್ಟ್ರೆಸ್, ಮುಖ್ಯೋಪಾಧ್ಯಾಯನಿಯಾಗಿ ರಿಟೈರ್ಡ್ ಆಗ್ತಾರ. ತಾಯಿ ತೀರ್ಕೊಂತಾರೆ, ರಿಟೈರ್ಡು ಆಗ್ತೈತಿ. ಒಂದು ಸಾಲಿಗೆ ಹೋಗ್ಲಾರ್ದು, ಒಂದು ಟೈಮ್ ಕಳೆಯೋದು ಕಷ್ಟ ಆಯ್ತು. ಅವು ತೀರ್ಕೊಂಡಿದ್ದೊಂದು ಮನಸ್ಸಿಗೆ ನೋವಾಯ್ತು. ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಆ ಹೆಣ್ಮಗಳು ಏನು ಮಾಡಿದ್ಲು ಅಂದ್ರೆ, ಹೊಲ್ದಾಗ ಅಲ್ಲ, ಮನಿ ಮ್ಯಾಳಿಗೆ ಮ್ಯಾಲ ವಿದೌಟ್ ಸಾಯಿಲ್, ಮಣ್ಣು ಬಳಸದೆ ಕಾಂಪೋಸ್ಟ್ ಬಳಸಿ ಮನಿ ಮ್ಯಾಳಿಗೆ ಮ್ಯಾಲ 100 ಡ್ರ್ಯಾಗನ್ ಫ್ರೂಟ್ಸ್ ಗಿಡ ಬೆಳೆಸೋದು. ಕೆಂಪನು ಇರ್ತಾವಲ್ಲ ಡ್ರ್ಯಾಗನ್ ಫ್ರೂಟ್ಸ್, 100 ಗಿಡ ಬೆಳೆಸೋದು. ಆಶ್ಚರ್ಯ ಅಂದ್ರೆ ಆ 100 ಗಿಡ ಈಗ ಪ್ರತಿ ತಿಂಗಳಿಗೆ 500 kg ಹಣ್ಣು ಕೊಡ್ತೈತಂತ. 1 kgಗೆ 200 ಕೊಟ್ಟರು ಪ್ರತಿ ತಿಂಗಳ 1 ಲಕ್ಷ ರೂಪಾಯಿ ಮ್ಯಾಳಿಗೆ ಮೇಲೆ ಬೆಳೀತಲಕ್ಕೆ, ಹೊಲ್ದಾಗಲ್ಲ. ಮ್ಯಾಳಿಗೆ ಮೇಲೆ ಹೊಲ ಇಲ್ದವರು ಎಕರೆಕ್ಕೆ ಲಕ್ಷ ಬೆಳೆಯಕತ್ತಾರ. ನಮ್ದು 20 ಎಕರೆ ಕಬ್ಬು ಬಿಟ್ಕೊಂಡು ಒಟ್ಟ ಕೈಗೆ ಬರುವಲ್ಲ ನೋಡ್ರಿ. ಕಣ್ಣಿಗೆ ಕಾಣ್ತೈತಿ, ಕೈಗೆ ಬರುವಲ್ಲ ಅಂತ ನಾವು ಕಾಡುವುದು ಯಾವುದು ಮನುಷ್ಯ? ತಪ್ಪು ಎಲ್ಲಿದೆ ಹೇಳಿ? ಮನುಷ್ಯನ ಅವನತಿ ಯಾಕಂದ್ರೆ ಅಲ್ಲಮ್ಮ ಅಂತಾನ. ಸ್ವಲ್ಪ ತಪ್ಪು ತಿಳ್ಕೊಂಡನ ಮನುಷ್ಯ, ತನ್ನ ತಪ್ಪ ಯಾರ್ದೋ ಮೇಲೆ ಹಾಕ್ತಾನ. ಒಟ್ಟ ಈ ಮನೆಗೆ ಬಂದೀವ್ರಿ, ಒಬ್ಬರಿಗೆ ತಪ್ಪಣ ಒಬ್ಬರಿಗೆ ಆರಾಮಿರೋದಿಲ್ಲ ನೋಡಿ. ಮತ್ತು ಎಲ್ಲಿ ಹೋಗ್ಬೇಕಂತ ಮಾಡಿದ್ರು ಮನೆ ಬಿಟ್ಟ. ಈ ಮನೆಗೆ ಬಂದೀವಿ, ಒಬ್ಬರಿಗೆ ತಪ್ಪಣ ಒಬ್ಬರಿಗೆ ಆರಾಮಿರೋದಿಲ್ಲ. ಮತ್ತು ದೇಹ ಅಂದಮೇಲೆ ಆರಾಮಿರೋದಿಲ್ಲ. ಒಬ್ರಿಗೆ ಹೆಚ್ಚು ಕಡಿಮೆ ನೆಗಡಿ ಒಟ್ಟ ಬರಬಾರ್ದಂದ್ರೆ ಹೆಂಗೆ ನಡೀತೈತೆ ಹೇಳಿ? ಅವ್ರಿಗೆ ಯಾರಿಗೋ ನಮ್ಮಂಥವ್ರಿಗೆ ಕರ್ಕೊಂಬಂದು ಕೂಡಲೇ ನಾವು ಹೇಳ್ತೀವಿ, ಇದು ನಿಮಗೆ ಭಾಳ ಕಾಡಾಕತ್ತೈತಿ, ಏನು ಮಾಡ್ಬೇಕು? ಇಲ್ಲ, ಇದು ಮೆಟ್ಲ ಬದಲು ಮಾಡಿರಿ, ಈ ಮನೆ ಬಾಗಿಲು ಬದಲು ಮಾಡಿರಿ, ಇದು ದೇವ್ರ ಕೋಲಿ ಬದಲು ಮಾಡಿರಿ, ಬೆಡ್ರೂಮ್ ಬದಲಾಗಬೇಕಾಗಿತ್ತು, ಮೆಟ್ಲು ಬದಲಾಗಬೇಕಾಗಿತ್ತು, ಬಾಗಿಲು ಬದಲಾಗಬೇಕಾಗಿತ್ತು, ದೇವ್ರ ಕೋಲಿ ಬದಲಾಗಬೇಕಾಗಿತ್ತು, ಬೆಡ್ರೂಮ್ ಬದಲಾಗಬೇಕಾಗಿತ್ತು. ಅದು ಮನಿ ಅಂತೂ ನೀವು ಅಷ್ಟರು ಹೊರಗಿರ್ಬೇಕಾಗಿತ್ತು ಅಂತ. ನೀವು ಬರೋದಕ್ಕಿಂತ ನಾವೇನು ಮನಿ ಶಾಂತಿ ಅಂತೀವಲ್ಲ, ಅದು ಮನಿ ಅಂತೂ ನೀವು ಬರೋದಕ್ಕಿಂತ ಮೊದಲು ಭಾಳ ಶಾಂತಿ ಇದ್ದೆ ನಾನು. ನೀವು ಬಂದಿಂದ ಅಶಾಂತಿ ಆಗಿತ್ತು. ಮನುಷ್ಯ ತನ್ನ ತಪ್ಪ ಬೇರೆಯವ್ರ ಮೇಲೆ ಹಾಕ್ತಾನೆ ಅಷ್ಟೆ. ಮನಿ ಏನು ಮಾಡುತ್ತದೆ ಹೇಳಿ? ನಾವು ಇಷ್ಟು ದೊಡ್ಡ ಮನೆಯೊಳಗೆ ಎಲ್ಲ ನೋಡಿ ಕಟ್ಟಿಸಿದ ಮನೆಯೊಳಗೆ ನಮಗೆ ಕಾಡ್ತೈತೆ ಅಂತ ನಾವು ಹೇಳ್ತೀವಿ. ಸುಮ್ಮನೆ ಪೇಪರ್ ಮಾರಿ ಬಂದು, ದಿವಸ ಪೇಪರ್ ಮಾರಿ ಬಂದು ಮೀನುಗಾರನ ಮನೆಯೊಳಗೆ ಗುಡಿಸಲಿನೊಳಗಿದ್ದು ಈ ದೇಶದ ರಾಷ್ಟ್ರಪತಿ ಆದರೂ ಅಬ್ದುಲ್ ಕಲಾಂ ಅವರು ಗುಡಿಸಲು ಗುಡಿಸಲಿನೊಳಗಿದ್ದು ಓದ್ತಾರೆ. ಮನುಷ್ಯನಿಗೆ ಮನಿ ಮನಸ್ಸು ಕಾಡ್ತದೆ. ತನ್ನ ತಪ್ಪು ಮನುಷ್ಯ ಮಂದಿ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಮನುಷ್ಯ ಸ್ವಲ್ಪ ಭಾಳ ಆಶೆ ಮಾಡ್ತಾನೆ. ಎಷ್ಟು ಮಾಡಬೇಕು, ಮಾಡಬಾರ್ದಂತಲ್ಲ ಆಶೆ. ಮನುಷ್ಯ ಆಶೆ ಮಾಡಬಾರ್ದಂತಲ್ಲ, ಜೀವನದೊಳಗೆ ಇರಬೇಕಾಗ್ತದೆ. ಎಷ್ಟು ಬೇಕು ಅಷ್ಟಿರ್ಬೇಕಷ್ಟೆ. ಈಗ
ಹುಡುಗ ಹುಡುಗಿ ಇರ್ತಾರೆ ನೋಡ್ರಿ, ಪ್ರೀತಿಸಿರ್ತಾರೆ. ಒಂದು ಹಂತ ಬಂತು ಅಂದ್ರೆ ಅವ್ರೇನಂತಿರ್ತಾರ, ಅವ್ರ ಕಾಲಾಗ ಪ್ರಾಣ ಹೋಗ್ಲಿ ನಮ್ದು, ನಾವು ಮದುವೆ ಆಗೋರ ಅಂತ. ಎಲ್ಲಿ ಪ್ರಾಣ ಎಲ್ಲಿ ಹೋಗೋದು? ಏನು ದೇಶದ ಬಾರ್ಡರ್ನ್ಯಾಗ ಅವ್ರ ಕಾಲಾಗ ಪ್ರಾಣ ಹೋಗ್ಲಿ ಅಂತ. ಎಲ್ಲ ಮನುಷ್ಯ ಒಂದು ಕುರ್ಚಿಗಾಗಿ ಇರಲಿ, ಅಧಿಕಾರಕ್ಕಾಗಿ ಇರಲಿ, ಪ್ರೇಮಕ್ಕಾಗಿ ಇರಲಿ, ಅವ್ರ ಕಾಲಾಗ ಪ್ರಾಣ ಹೋಗ್ಬೇಕಂತ. ಯಾರಿಗೆ ಯಾರು ಪ್ರಾಣ ಕೊಡೋರು ಇರ್ತಾರ? ಒಂದು ಹುಡುಗ ಹುಡುಗಿ ಪ್ರೀತಿಸ್ತಿದ್ರು, ಇಷ್ಟಪಡ್ತಿದ್ರು. ಅವ್ರು ಪ್ರೀತಿ ಮಾಡಿದ ಕೂಡಲೇ ಮೊದಲು ಹೋಗೋದ ಹೋಟೆಲ್ಗೆ ಹೋಗಿ ಅವ್ರು ಟಿಫಿನ್ ಮಾಡಿಸ್ಕತ್ತಿದ್ರು, ಟಿಫಿನ್ ಮಾಡಕತ್ತಿದ್ರು. ಆ ಹುಡುಗಿ ಹೇಳ್ತಂತ ಹುಡುಗ, ಒಂದು ಮಾತು ಹೇಳು, ನಿನ್ನ ಮಾತು ಕೇಳಿದ್ರೆ ದಿಲ್ಕಿ ಧಡಕನ್ ತೇಜ್ ಹೋನಾ ಚಾಹಿ, ಎದಿ ಬಡಿತ ಜಾಸ್ತಿ ಆಗ್ಬೇಕು ನೋಡಿ ನಂದು ಅಂಥ ಮಾತು ಹೇಳಂತ ಹುಡುಗಿ ಹೇಳ್ತ. ಆ ಹುಡುಗ ಅಂದ, ನನ್ನ ಪರ್ಸ್ ಬಿಟ್ಟು ಬಂದಿನಿ ಮನ್ಯಾಗ ಮಾಡ್ತಾನೆ. ಈಗ ಮೊದಲು ಎಷ್ಟು ಅನ್ಬೇಕಾಗಿತ್ತು ಅದಕ್ಕಿಂತ ಧಡಕನ್ ತೇಜ್. ಅಂದ್ರೆ ಒಂದು ಮನುಷ್ಯ ಒಂದರ ಕಾಲಾಗ ಒಂದು ಆಸೆ, ಒಂದು ಕುರ್ಚಿ ಕಾಲಾಗ, ಒಂದು ಹೊಲದ ಕಾಲಾಗ ಏನಂತ, ಆ ಕುರ್ಚಿ ಕಾಲಾಗ ನನ್ನ ಪ್ರಾಣ ಹೋಗ್ಲ, ಮನಿ ಕಾಲಾಗ ಅಲ್ಲ. ದೇವರು ನಿನ್ನ ಕಾಲಾಗ ಮನಿ ಇಟ್ಟಾನ, ಮತ್ತೆ ನೀ ಅಂತಿ ಮನಿ ಕಾಲಾಗ ನನ್ನ ಪ್ರಾಣ ಹೋಗ್ಲ. ಮನುಷ್ಯ ಸಂತೋಷವಾಗಿರ್ಬೇಕಾದ್ರೆ 2 ಸೂತ್ರ ಕಲಿಬೇಕಷ್ಟೆ, ಭಾಳ ಇಲ್ಲ. ಮನುಷ್ಯ ಸಂತೋಷವಾಗಿರ್ಬೇಕಾದ್ರೆ 2 ಸೂತ್ರಗಳು. ಅದು ಏನೇ ಇರಲಿ, ಈ ಜಗತ್ತಿನ ಒಂದು ನೀತಿ ಏನೈತಿ ಅಂದ್ರೆ, ಈ ಪ್ರಪಂಚದ ಯಾವುದೇ ವಿಷಯಗಳಿರಲಿ, ಈ ವಿಷಯಗಳಿಗೆ ನೀನು ಬೆನ್ನು ಹತ್ತಿ ಹೋದ್ರ ಆ ವಿಷಯಾದಿಗಳು ನಿನಗೆ ಬೆನ್ನು ತೋರಿಸಿ ಬೇರೆ ಕಡೆ ಮುಖ ಮಾಡ್ತಾವ. ಈ ಪ್ರಪಂಚದ ವಿಷಯಾದಿಗಳಿಗೆ ನೀನು ಬೆನ್ನು ತೋರಿಸ್ತಿ ಅಂದ್ರೆ ಅವು ನಿನ್ನ ಕಡೆ ಮುಖ ಮಾಡ್ತಾವ. ಕಲಿಯುವುದಿಷ್ಟೇ, ನಿನಗೆ ದೇವರು ಕೊಟ್ಟ ಟೇಕ್ ಕೇರ್, ಇಲ್ಲ ಡೋಂಟ್ ಕೇರ್ ಅಷ್ಟೆ. 2 ಶಬ್ದಗಳು ಕಲಿಯೋದು. ಏನು ದೇವ್ರನ್ನ ಮುಡಿಯೊಳಗೆ ಹಾಕ್ತಾನ, ಟೇಕ್ ಕೇರ್. ಬರಲಿಲ್ಲ, ಡೋಂಟ್ ಕೇರ್. ಇವೆರಡು ಶಬ್ದ ನೆನಪಿಟ್ಕೊಳ್ಳೋದು. ಏನು? ಟೇಕ್ ಕೇರ್, ಡೋಂಟ್ ಕೇರ್. ಅದಕ್ಕೆ ಮನುಷ್ಯ ಒಂದು ಈ ಪ್ರಪಂಚದ ವಿಷಯಾದಿಗಳಿಗಾಗಿ ಪ್ರಾಣ ಕೊಡ್ತಾನೆ. ತಪ್ಪು ಯಾರ್ದು? ಅಂದರೆ ಮನುಷ್ಯನ ಅವನತಿ ಎಷ್ಟು ಚಲೋ ಜೀವನ ಕೊಟ್ಟಿದ್ದ ಭಗವಂತ, ಒಂದು ಕಿಮ್ಮತ್ತಿನ ಜೀವನ, ಒಂದಿಷ್ಟು ಯಾವುದೋ ಸಣ್ಣ ಸಣ್ಣ ವಿಷಯಗಳಿಗಾಗಿ ಅವನತಿ ಹೊಂದನಲ್ಲ. ಇದ್ರ ಬೆಲೆ ಗೊತ್ತಾಗಲಿಲ್ಲ ಮನುಷ್ಯನಿಗೆ. ಒಬ್ಬ ಮನುಷ್ಯ ಒಂದು ರೂಪಾಯಿ, ಒಂದು 10 ರೂಪಾಯಿ ನೋಟ್ ಇತ್ತು. 10 ರೂಪಾಯಿ ನೋಟ್ ಕೆಳಗೆ ಹೋಗದ, ಅದ್ರ ಮ್ಯಾಲ ಕಾಲಿಟ್ಟು ಆಮೇಲೆ ಅದನ್ನು ತಗೊಂಡು ಮುದುಡಿ ಮಾಡಿ ಒಗದ. ಹೆಂಗನ್ನಿಸ್ತೈತಿ ನಿನಗಂತ ಕೇಳ್ದವ. ನೋಟ್ ಹೇಳ್ತು, ನನಗೇನೂ ಅನಿಸೋದಿಲ್ಲ ಅಂತದು. ಅಲ್ಲೋ ನಿನಗೆ ಕೆಳಗೆ ಒಗದೀನಿ, ಕಾಲಾಗ ಹಾಕಿ ತುಳ್ದೀನಿ, ಮುದುಡಿ ಮಾಡಿ ಒಗದೀನಿ ಅಂತ ಅಂದ ಮನುಷ್ಯ. ನೋಟ್ 10 ರೂಪಾಯಿ ನೋಟ್ ಮನುಷ್ಯನಿಗೆ ಹೇಳ್ತು, ನೋಡು ನನಗೆ ಮುದುಡಿಯರ ಮಾಡಿ ಒಗಿ, ಕೆಳಗರ ಒಗಿ, ಕೆಳಗಳ ಬೀಡಿ ಬಿದ್ದರೂ ನಾನು ಮುದುಡಿ ಆದರೂ ಸಹಿತ, ಕೆಳಗೆ ಬಿದ್ದರೂ ಸಹಿತ, ಕಾಲಾಗ ಹಾಕಿ ತುಳಿದ್ರು ಸಹಿತ ನನ್ನ ವ್ಯಾಲ್ಯೂ ಕಡಿಮೆ ಆಗಿಲ್ಲ. 10 ರೂಪಾಯಿ ನೋಟ್ ನೀ ಅಂಗಡಿಗೆ ಹೋಗಿ ಕೊಟ್ಟರು ನಾ 10 ರೂಪಾಯಿನೇ. ಆದ್ರೆ ಒಂದು ಸಲ ನೀ ಕೆಳಗೆ ಬಿದ್ದ ಅವನತಿ ಆತಂದ್ರೆ ನಿನ್ನ ಬೆಲೆನೇ ಇರುವುದಿಲ್ಲ ಅಂತ ನೋಟ್ ಹೇಳ್ತೀನಿ. ನಾ ಕೆಳಗೆ ಬಿದ್ದರೂ ಸಹಿತ ನನ್ನ ಬೆಲೆ ಕಡಿಮೆ ಆಗಿಲ್ಲ, ನೀನು ಒಂದು ಕ್ಷಣ ಅವನತಿ ಆದರೆ ನಿನಗೆ ಬೆಲೆನೇ ಇರುವುದಿಲ್ಲ ಭೂಮಿಯಲ್ಲಿ. ಯಾರು ಯಾರನ್ನು ಉನ್ನತಿ ಮಾಡ್ತಾರೆ, ಯಾರಿಗೆ ಅವನತಿ? ನಿನ್ನ ಉನ್ನತಿ ನಿನ್ನಿಂದಲೇ, ನಿನ್ನ ಅವನತಿ ನಿನ್ನಿಂದಲೇ ಅಷ್ಟೆ. ಮನುಷ್ಯ ಇದನ್ನು ಕಲಿಯುವುದಷ್ಟೇ. ಆತ್ಮಹತ್ಯೆ ಅಂತಂತೀವಲ್ಲ ನಾವು, ಆತ್ಮಹತ್ಯೆ ಇದರ ಅರ್ಥ ಏನೂ ಅಲ್ಲ. ಆತ್ಮಹತ್ಯೆ ಈ ನೋಡ್ರಿ, ಶಬ್ದ ಇದೆ ಆತ್ಮಹತ್ಯೆ ಅಂತ ನಾವು ಬಳಸ್ತೀವಿ. ಈಗ ಒಬ್ರು ಯಾರೋ ವಿಷ ತಗೊಂಡು ಊರ್ಲಿ ಹಾಕ್ಕೊಂಡು ಸಾಯ್ತಾರೆ. ಆಗಿದ್ದೇನು? ದೇಹದ ಹತ್ಯೆ. ನಾವು ಹೇಳೋದೇನು? ಆತ್ಮಹತ್ಯೆ. ಆಗಿದ್ದು ದೇಹದ ಹತ್ಯೆ, ಆತ್ಮಹತ್ಯೆ ಅಲ್ಲ. ಆತ್ಮಹತ್ಯೆ ಅಂತ ಯಾವುದಕ್ಕೆ ಕರೆಯುವುದು ಅಂತ ಋಷಿಗಳು ಹೇಳ್ತಾರಂದ್ರೆ, ದೇವರು ಕೊಟ್ಟು ಇಷ್ಟು ಚಲೋ ಜೀವನ ನೀವು ತಿಳ್ಕೊಳ್ಳಾರ್ದೆ ಬದುಕದಿ ಅಂದ್ರೆ ಅವಾಗ ಅದು ನಿಜವಾದ ಆತ್ಮಹತ್ಯೆ ಆಗ್ತದೆ. ದೇಹದ ಹತ್ಯೆ ಅಷ್ಟೇ.
ಅದಕ್ಕೆ ದೇವರು ಕೊಟ್ಟ ಈ ಜೀವನ ಸರಿಯಾಗಿ ಮನುಷ್ಯ ಬೆಳೆಸಬೇಕಾಗ್ತದೆ. ಸಣ್ಣ ಸಣ್ಣ ವಿಷಯಗಳಿಗೆ ಸೋತು ಈ ಜೀವನವನ್ನು ಅವನತಿ ಮಾಡಿಕೊಳ್ಳೋದಲ್ಲ. ನಾವು ಈಗ ನೋಡಿ, ಇತಿಹಾಸ ನೋಡಿ ಸ್ವಲ್ಪ, ಯಾರ ಉನ್ನತಿಗಾಗಿ ತನ್ನ ಅವನತಿ ತನ್ನಿಂದಲೇ ಆಗ್ತದೆ, ಅವರ ಉನ್ನತಿ ಅವರಿಂದಲೇ ಆಗ್ತದೆ. ಇಡೀ ದರ್ಶನಗಳು, ಶಾಸ್ತ್ರಗಳು ಏನು ಹೇಳುದು? ವೇದಾಂತ ಹೇಳ್ತದೆ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ. ಇವೆಲ್ಲ ಏನು ಹೇಳ್ತದೆ? ಅವೆಲ್ಲ ನಿನಗೆ ದೇವರು ತೋರಿಸ್ಬೇಕನ್ನೋ ವಾಕ್ಯಗಳಲ್ಲ. ನೀನೇ ದೇವರಂತ ಹೇಳಿದ್ದಕ್ಕಾಗಿ ಅವು ಮಹಾವಾಕ್ಯಗಳನ್ನಿಸ್ಕೊಂಡವು. ನೀನು ದೇವರಷ್ಟು ಸಾಮರ್ಥ್ಯ ಉಳ್ಳವನು. ನೀನು ಅಷ್ಟು ಶಕ್ತಿ ನಿನ್ನಲ್ಲಿದೆಯಲ್ಲ. ಯಾರು ಉನ್ನತಿ ಮಾಡಲಿಕ್ಕೆ ಸಾಧ್ಯ ಇದೆ? ನೀವು ನೋಡಿ, ಪುಟ್ಟರಾಜ ಗವಾಯಿಗಳು, ಎಷ್ಟು ಜನ ಕಣ್ಣಿಲ್ಲಾರ್ದವ್ರು ಈ ಭೂಮಿ ಮೇಲೆ ಇದ್ರೆ ಹೇಳಿ? ಎಷ್ಟು ಜನ ಕಣ್ಣಿರ್ಲಾರ್ದ ವ್ಯಕ್ತಿಗಳು ನಮಗೆ ದೇವರು ಕಣ್ಣು ಕೊಟ್ಟಿಲ್ಲ ಅಂತ ಭಿಕ್ಷುಕರಾಗಿಲ್ಲ ಹೇಳಿ? ಆದ್ರೆ ನಮ್ಮ ಮಧ್ಯದೊಳಗೆ ಒಬ್ಬ ವ್ಯಕ್ತಿಗೆ ಎರಡೂ ಕಣ್ಣಿರಲಿಲ್ಲ. ನನಗೆ ಕಣ್ಣು ಇರದಿದ್ರೆ ಏನಾಯ್ತು? ಕಣ್ಣಿಲ್ಲದ ಅನಾಥ ಮಕ್ಕಳಿಗೆ ನಾನು ಕಣ್ಣಾಗಬೇಕಂದ್ರೆಲ್ಲ ಪುಟ್ಟರಾಜ ಗವಾಯಿಗಳಾಗಿದ್ರು. ಅವ್ರಿಗೆ ಯಾರು ಲಿಫ್ಟ್ ಕೊಟ್ಟಿದ್ರೇನು? ಅವರ ಉನ್ನತಿ ಅವರಿಂದಲೇ. ಗುರುವಿನ ಪಂಚಾಕ್ಷರೇಶನ ಆಶೀರ್ವಾದ ಒಳಗೆ ನನ್ನ ಉನ್ನತಿ ಆಗಬೇಕೆನ್ನುವ ಛಲ ಅಷ್ಟೆ. ಮೃತ್ಯುಂಜಯಪ್ಪಗಳಿದ್ರು, ಧಾರವಾಡ ಮೃತ್ಯುಂಜಯಪ್ಪಗಳು. ಮಠಕ್ಕೆ ಮಾಡಿದ್ರೆ ಅವ್ರಿಗೆ ಧಾರವಾಡ ಮುರುಘಾ ಮಠಕ್ಕೆ ಮಾಡಿದಾಗ ಅವ್ರ ಮಠಕ್ಕೆ ಎಷ್ಟು ಆಸ್ತಿ ಕೇಳಿಲ್ಲ, ಮಠಕ್ಕೆ ಏನು ಬ್ಯಾಂಕ್ ಬ್ಯಾಲೆನ್ಸ್ ಐತೆ ಅಂತ ಕೇಳಿಲ್ಲ. ಸುಮ್ಮನೆ ಅಪ್ಪಗಳು ಹೇಳಿದ್ರು ಹೋಗಿ ಮಠಕ್ಕೆ. ಆದ್ರೆ ಡಬಗಳ್ಳಿ ಇತ್ತಂತ. ಡಬಗಳ್ಳಿ ಇದ್ದ ಮಠದಾಗ ಹೋಗಿ ಗುಡಿಸಲ ಹಾಕ್ಕೊಂಡು ಕಂತಿ ಭಿಕ್ಷೆ ಮಾಡಿ ಲಕ್ಷಾಂತರ ಮಕ್ಕಳಿಗೆ ದಾಸೋಹ ಮಾಡಿ ವಿದ್ಯಾ ಕೊಟ್ಟರಲ್ಲ, ಅವ್ರ ಉನ್ನತಿಗೆ ಯಾರು ಕಾರಣ ಆಗಿದ್ರೆ? ಮನುಷ್ಯನ ಒಳಗೆ ಬೇಕಾಗ್ತದೆ ನಾನು ಬೆಳೆಯಬೇಕೆನ್ನುವುದಷ್ಟೇ. ನನ್ನ ಉನ್ನತಿ ನನ್ನಿಂದಲೇ ಆಗ್ತದೆ. ಯಾರು ಮಾಡಲಿಕ್ಕೆ ಸಾಧ್ಯ ಇದೆ ಹೇಳಿ? ಎಷ್ಟು ಜನ ಬೀದಿ ದೀಪದ ಕೆಳಗೆ ಕುಂತು ಓದಲಿಲ್ಲ ನಮ್ಮ ಅಂಬೇಡ್ಕರ್ ಅವರು? ಬೀದಿ ದೀಪದ ಕೆಳಗೆ ಓದಿ ಎಷ್ಟು ದೊಡ್ಡ ವ್ಯಕ್ತಿಗಳಾಗಲಿಲ್ಲ ಏನು? ಏಕಲವ್ಯ ಇದ್ದ. ಏಕಲವ್ಯ ಶಬ್ದವೇದಿ ವಿದ್ಯೆ ಕಲ್ತನಲ್ಲ, ಏನು ಅವನು ನೀಟು, CET, JEE ಕೋಚಿಂಗ್ ಹೋಗಿದ್ದೆ? ಏನು ಯಾವುದಾದ್ರೂ ಕಾಲೇಜ್ನಾಗ ಕಲ್ತೆ? ಅಥವಾ ಯಾರು ಗುರುಗಳಿದ್ರೇನು ಅವನಿಗೆ ಕಲಿಸ್ಲಿಕ್ಕೆ? ಕಾಲೇಜ್ ಇಲ್ಲ, ಶಾಲೆ ಇಲ್ಲ, ಪುಸ್ತಕ ಇಲ್ಲ, ಗುರು ಇಲ್ಲ. ಮೂರ್ತಿ ಹೊರಗಿತ್ತು, ಗುರುವಿನ ಮೂರ್ತ ಸ್ವರೂಪವೇ ಒಳಗಿತ್ತು. ತನ್ನೊಳಗಿನ ಛಲ ಉನ್ನತಿ ಮಾಡಿತ್ತು ಏಕಲವ್ಯ. ಶಬ್ದವೇದಿ ವಿದ್ಯೆಯನ್ನು ಕಲಿತಂಥ ಏಕಮೇವ ವ್ಯಕ್ತಿ ಏಕಲವ್ಯ. ಏನು ಶಾಲೆ ಕಾಲೇಜ ಏನಿತ್ತು ಹೇಳಿ? ಯಾವ ಕೋಚಿಂಗ್ ಸೆಂಟರು ಇರಲಿಲ್ಲ. ನಮಗೆ ಎಷ್ಟು ಕೋಚಿಂಗ್ ಸೆಂಟರ್ ಇದ್ದರೂ ನಮಗೆ ಪಾಸ್ ಆಗೋದು ವಜ್ಜೈತಿ. ಒಂದು ಶಾಲೆಗೆ ಅವರು ಸಾಹೇಬರು ಸರ್ಪ್ರೈಸ್ ವಿಸಿಟ್ ಹೋಗ್ಬಿಟ್ರು. ಹೋದ ತಕ್ಷಣ ಒಂದು ಕ್ಲಾಸಿಗೆ ಹೋದ್ರಂತ. ಅಲ್ಲಿ ರಾಮಾಯಣ ಅಂತ ಬೋರ್ಡ್ ಮೇಲೆ ಬರೆದು ಬ್ರ್ಯಾಕೆಟ್ನಾಗ ಸೀತಾ ಸೊಯ್ಯವರ ಅಂತ ಬರೆದಿದ್ರಂತ. ಅಂದ್ರೆ ಅವ್ರಿಗೇನು, ಸಾಹೇಬರಿಗೆ ಇದು ರಾಮಾಯಣದ ಪಾಠ ಆಗೈತೆ ಅಂತ ಯಾರೂ ಇರಲಿಲ್ಲ ಕ್ಲಾಸ್ನಾಗ. ಒಳಗೆ ಹೋಗ್ಬಿಟ್ರು. ಹುಡುಗರಿಗೆ ಎಬ್ಬಿಸಿ ಕೇಳಿದ್ರಂತ, ರಾಮಾಯಣ ಆಗಿದೆ, ಸೀತಾ ಸೊಯ್ಯವರ ಪಾಠ ಆಗೈತಲ್ಲ, ಶಿವಧನುಸ್ಸು ಯಾರು ಮುರಿದ್ರ ಹೇಳ್ರಿ ಅಂತ. 1-2 ನಿಮಿಷ ಆಯ್ತು. ಒಂದು ಹುಡುಗ ಅಳ್ಕೊಂತ ಎದ್ದು ನಿಂತ. ಯಾಕೆ ಅಳಕತ್ತೀನಿ? ಸರಿ, ಒಬ್ಬ ಮಗ್ಲಿದ್ದ ಚೂಟಿ ಎಬ್ಬಿಸ್ಕೊಂತಾನ್ರಿ, ನಾ ಅಂತೂ ಮುರಿದಿಲ್ಲ ಸರ್ ಅದನ್ನ. ಅವ್ರು ಸಾಹೇಬ್ರಿಗೆ ಸಿಟ್ಟು ಬಂದು ಕ್ಲಾಸ್ ಟೀಚರಿಗೆ ಕರೆಸಿ ಅವರು ಬಂದರು. ಅಲ್ಲ, ಹುಡುಗರಿಗೆ ಶಿವಧನುಸ್ಸು ಯಾರು ಮುರಿದ್ರು ಅಂತ ಕೇಳಿದ್ರೆ ನಾ ಮುರಿದಿಲ್ಲ ಅಂತ ಹುಡುಗರು ಹೇಳ್ತಾರೆ. ಸರ್, ಭಾಳ ಉಡಾಡ್ರದಾರ, ಇರೋವ್ರೆ 40 ಮಂದಿ ಅದಾರ, ಇವ್ರಾಗ ಯಾರೊಬ್ಬರು ಮುಗಿತಿರ್ತಾರಂತ. ಭಾಳ ಉಡಾಳಾಗ್ಯಾರ ಸರ್ ಹುಡುಗರು, 40 ಮಂದಿ ಅದಾರ, ಇವ್ರದ್ರಾಗ ಇಲ್ಲಿ ಪೇರೆಂಟ್ಸ್ ಮೀಟ್ ಮಾಡಿದಾಗ ಇವ್ರದ್ದು ಒಬ್ಬೊಬ್ರದ್ದು ಹೇಳ್ತೀನಿ ರೀ ನಾನು. ಅದು ಹೆಡ್ ಮಾಸ್ಟರ್ ಹತ್ರ ಹೋದ್ ಪಾಪ. ಅಲ್ರಿ, ಅವ್ರ ಹುಡುಗರು ತಾವು ಮುರಿದಿಲ್ಲ ಅಂತಾರ, ಅವ್ರ ಟೀಚರ್ ನೋಡಿದ್ರೆ ನಾ ಮುರಿದಿಲ್ಲ ಅಂತಾರ, ಶಿವಧನುಸ್ಸು ಯಾರು ಮುರಿದ್ರು? ಸರ್, ಈ ಬಿಸಿ ಊಟದ ಲೆಕ್ಕ ಇಡೋದ್ರಾಗ ಯಾರು ಮುರಿತಾರೋ ಯಾರು ಮುರಿತಾರೋ? ಊರಾಗೂ ಹುಡುಗರು ಉಡಾಳದವ್ರಿ, ಊರಾನ ಹುಡುಗರು ಮುರಿದಿರ್ಬೇಕು, ನಮ್ಮ ಶಾಲೆ ಹುಡುಗರು ಹಂಗಲ್ಲ ಅಂತ. ಅವ್ರು ಸಾಹೇಬರಿಗೆ ಪಿತ್ತಿ ನೆತ್ತಿಗೆ ಇರ್ತಂತೆ.
ನೀವು ಇಬ್ಬರು ಉಳಿದ್ರಿ. ಇವತ್ತು ಸಸ್ಪೆಂಡ ಮಾಡ್ತಿದ್ ನಾನು, ಖರೇನೆ ಯಾರು ಮುರಿದಾರಂತ ನನಗೂ ಗೊತ್ತಿಲ್ಲ, ಅದಕ್ಕೆ ಬಿಟ್ಟು ಏಕಲವ್ಯ ಏನೇನು ನೀಟ CET ಕೋಚಿಂಗ್ ಏನಿತ್ತು, ಏನೂ ಇಲ್ಲ. ಎಲ್ಲೋ ಅಡವಿಯಲ್ಲಿ ಬೆಳೆದ ಒಂದು ಮಗ ಗುರುವಿಲ್ಲದೆ ಶಬ್ದವೇದಿಯನ್ನು ಕಲ್ತಿದ್ನಲ್ಲ. ಯಾರ ಉನ್ನತಿಗೆ ಯಾರು, ಅವರ ಉನ್ನತಿ ಅವರಿಂದಲೇ. ಈಗ ಒಂದು ಗಿಡ ಇರ್ತದೆ, ಗಿಡದ ಟೊಂಗೆಗೆ ಒಂದು ಪಕ್ಷಿ ಕುಳಿತಿರ್ತೈತಿ. ಗಿಡದ ಟೊಂಗೆಗೆ ಪಕ್ಷಿ ಕುಳಿತಿರ್ತೈತಲ್ಲ, ಆ ಪಕ್ಷಿ ಯಾರನ್ನು ನಂಬಿ ಕುಂತಿರ್ತೈತಿ ಅಂದ್ರೆ ಆ ಗಿಡದ ರೆಂಬೆಯನ್ನು ನಂಬಿ ಕುಂತಿರೋದಿಲ್ಲ, ತನ್ನ ರೆಕ್ಕೆಗಳ ಬಲವನ್ನು ನಂಬಿ ಅದು ಆ ಟೊಂಗೆಯ ಮೇಲೆ ಕುಂತಿರ್ತದೆ. ಮನುಷ್ಯ ತನ್ನಲ್ಲಿಯ ವಿಶ್ವಾಸವನ್ನು ನಂಬಿ ಕೂಡಬೇಕಾಗ್ತದೆ ಜಗತ್ತಿನಲ್ಲಿ. ಅದಕ್ಕೆ ಇಲ್ಲಿ ನಮ್ಮ ಉನ್ನತಿಗೆ ನಾವೇ ಕಾರಣ, ನಮ್ಮ ಅವನತಿಗೂ ನಾವೇ ಕಾರಣ. ಮನುಷ್ಯನೊಳಗೆ ಆತ್ಮವಿಶ್ವಾಸ ಬೇಕಾಗ್ತದೆ. ಐ ಕ್ಯಾನ್ ಡೂ ದಿಸ್. ಒಂದು ಗುಡಿ, ಆ ಗುಡಿಯಲ್ಲಿ ಗರ್ಭಗುಡಿಯೊಳಗೊಂದು ದೀಪ ಉರಿತಿತ್ತು. ಗರ್ಭಗುಡಿ ಕತ್ತಲೆಯ ಗರ್ಭಗುಡಿ, ಅದರೊಳಗೆ ದೀಪ ಉರಿತಿತ್ತಲ್ಲ. ದೇವರು ದೀಪಕ್ಕೆ ಹೇಳದ್ನಂತ, ಎಷ್ಟು ವರ್ಷದಿಂದ ಇಲ್ಲಿ ನೀನು ನನ್ನ ಗರ್ಭಗುಡಿಯೊಳಗೆ ಉರ್ಯಾಕತ್ತಿ, ನಿನಗೆ ಏನಾರ ಬೇಕನ್ನು ಕೇಳುವ. ದೇವ್ರೇನಂದ, ನಿನಗೇನಾರ ಬೇಕನ್ನು ಕೇಳುವ. ಅವಾಗ ದೀಪ ಹೇಳ್ತಂತ ದೇವ್ರಿಗೆ, ಸುಮ್ಮನೆ ಕೂಡಪ್ಪ, ನೀನು ಬಂದವ್ರಿಗೆ ನಿನ್ನ ಮುಖ ಕಾಣಬೇಕಾದ್ರೆ ನನ್ನ ಬೆಳಕಿನೊಳಗೆ ನೀ ಕಾಣಕತ್ತಿ, ನನಗೇನು ಬೇಕಂತ ಕೇಳ್ತಿಯಲ್ಲ, ಸುಮ್ಮನಿರುವಂಥ ದೀಪ ದೇವರಿಗೆ ಹೇಳಬೇಕಾದ್ರೆ ಅದರ ಆತ್ಮವಿಶ್ವಾಸ ಎಷ್ಟು ದೊಡ್ಡದಿತ್ತು. ಒಂದು ಸಣ್ಣ ದೀಪದೊಳಗಿನ ಆತ್ಮವಿಶ್ವಾಸದ ಒಂದು ಸಣ್ಣ ಸ್ಪಾರ್ಕ್ ನಮ್ಮೊಳಗಿದ್ದು ಸಹಿತ ಸಾಕು. ಮನುಷ್ಯ ನಮ್ಮ ಉನ್ನತಿ ನಮ್ಮಿಂದಲೇ ಇದೆ. ನಮ್ಮ ಉನ್ನತಿ ಆಗಬೇಕಾದ್ರೆ ಯಾರೂ ಸಪೋರ್ಟ್ ಮಾಡೋದಿಲ್ಲ, ನಾವು ಬೆಳಿಬೇಕಾಗ್ತದೆ ಜಗತ್ತಿನೊಳಗೆ. ಎಷ್ಟೋ ಜನ ನೀನು ಬಿದ್ದಾಗ ನಗುವವರಿರ್ತಾರೆ, ಅಪಹಾಸ್ಯ ಮಾಡೋರಿರ್ತಾರೆ. ಮನುಷ್ಯ ಬೆಳೆಯುವ ಕಲಾ ಹೆಂಗಂದ್ರೆ, ಚೀನಾದೊಳಗೊಂದು ಗಾದೆ ಇದೆ, ಮನುಷ್ಯ ಹೇಗೆ ಬೆಳಿಬೇಕು ಜಗತ್ತಿನೊಳಗಂದ್ರೆ, ನಮ್ಮ ವೈರಿಗಳು ನಮ್ಮನ್ನು ನೋಡಿ ನಗುತ್ತಿರಲಿ, ನಮ್ಮ ವೈರಿಗಳು ನಮ್ಮತ್ತ ಕಲ್ಲುಗಳನ್ನು ಎಸೆಯುತ್ತಿರಲಿ. ಮನುಷ್ಯ ಬದುಕು ಕಟ್ಟುವುದು ಹೆಂಗಂದ್ರೆ, ನಮ್ಮ ವೈರಿಗಳು ನಮ್ಮತ್ತ ಎಸೆದ ಕಲ್ಲುಗಳಿಂದಲೇ ನಾನು ಮೇಲೇರುವ ಮೆಟ್ಟಣುಗಳನ್ನು ಕಟ್ಟಬೇಕು, ಸ್ಟೆಪ್ಸ್ ಆಗಬೇಕು ಅವನ್ನು. ನಮ್ಮ ವೈರಿಗಳು ನಮಗೆ ಒಗದ ಕಲ್ಲೇನದಾವಲ್ಲ, ಅದನ್ನು ತಗೊಂಡ ನಾನು ಮೆಟ್ಟಿಲನ್ನಾಗಿ ಮಾಡಿಕೊಳ್ಳಬೇಕು. ಎರಡೂ ಸಾಧ್ಯ ಇದೆ ಮನುಷ್ಯನಲ್ಲಿ. ಅವನ ಉನ್ನತಿ ಅವನಿಂದಲೇ, ಅವನ ಅವನತಿಯೂ ಸಹಿತ ಅವನಿಂದಲೇ. ಈಗೊಂದು ಗಿಡ ಇರ್ತದೆ ನೋಡಿ, ಹೆಂಗ ಒಬ್ಬ ವ್ಯಕ್ತಿಯ ಉನ್ನತಿ ಅವನತಿ ಅವನಿಂದಲೇ ಆಗ್ತದೆ. ಒಂದು ಗಿಡ ಇರ್ತದೆ, ಒಂದು ಗಿಡ 1,00,000 ಬೆಂಕಿ ಕಡ್ಡಿಗಳನ್ನು ಮಾಡ್ಬೋದು, ಮ್ಯಾಚ್ ಬಾಕ್ಸ್. ಒಂದು ಗಿಡ 1,00,000 ಬೆಂಕಿ ಕಡ್ಡಿಗಳನ್ನು ಮಾಡ್ಬೋದು, ಆದರೂ ಒಂದೇ ಒಂದು ಕಡ್ಡಿ 1,00,000 ಗಿಡಗಳನ್ನು ಸುಟ್ಟಿ ಹಾಕಬಹುದು. ಅದರ ಉನ್ನತಿ ಅವನತಿ ಅದರ ಮೇಲೇ ಇರ್ತದೆ. ಅದಕ್ಕೆ ಮನುಷ್ಯನಿಗೆ ಗೊತ್ತಿರಬೇಕು, ನನ್ನ ಉನ್ನತಿಗೆ ನಾನೇ ಕಾರಣ, ನನ್ನ ಅವನತಿಗೂ ಸಹಿತ ನಾನೇ ಕಾರಣ. ನನಗೆ ಯಾರು ಮಿತ್ರ, ನನಗೆ ಯಾರು ಶತ್ರು ಈ ಲೋಕದೊಳಗೆ? ಯಾರು ಯಾರಿಗೆ ಮಿತ್ರ ಆಗ್ತಾರೆ, ಯಾರು ಯಾರಿಗೆ ಶತ್ರು ಆಗ್ತಾರೆ? ಆತ್ಮೈವ ಆತ್ಮನೋ ಬಂಧು, ಆತ್ಮೈವ ಹಿ ಆತ್ಮನೋ ಬಂಧು, ಆತ್ಮೈವ ರಿಪುರಾತ್ಮನ. ನಿನಗೆ ನೀನೇ ಮಿತ್ರ, ನಿನಗೆ ನೀನೇ ಶತ್ರು. ಯಾರಿಗ್ಯಾರು ಮಿತ್ರ ಯಾರಿಗ್ಯಾರು ಶತ್ರು ಈ ಜಗತ್ತಿನಲ್ಲಿ ಗೊತ್ತಾಗೋದು ಬಹಳ ಕಷ್ಟ. ಯಾರಿಗೆ ಯಾರು ಯಾವಾಗ ಶತ್ರು ಆಗ್ತಾರೋ ಯಾರ ಮಿತ್ರ ಆಗ್ತಾರೋ ಅನ್ನೋದು ಗೊತ್ತಿಲ್ಲ. ಒಂದು 2 ಗಿಡ ಇತ್ತು. ಅವೆರಡು ಗಿಡದಲ್ಲಿ ಭಾಳಷ್ಟು ಪಕ್ಷಿಗಳು ಗೂಡು ಕಟ್ಟಿದ್ದು, ಅವೆಲ್ಲ ಹಣ್ಣು ತಿಂದು ಅಲ್ಲಿರ್ತಿತ್ತು. ಒಂದು ಗಿಡ ಇನ್ನೊಂದು ಗಿಡಕ್ಕೆ ಹೇಳ್ತಂತ, ಸುದ್ದಿ ಗೊತ್ತಾಗೈತೆ ನಿನಗ? ಆ ಗಿಡ ಕೇಳ್ತು, ಏನು ಸುದ್ದಿ ಗೊತ್ತಿಲ್ಲ ನನಗೆ. ಅಲ್ಲ, ಊರನ್ನ ಸುದ್ದಿ ಗೊತ್ತಾಗೈತೆ ಅನ್ನು. ಇಲ್ಲ ಇಲ್ಲ, ಅಲ್ಲಿ ಕುಲ್ಮಿ ಒಳಗೆ ಒಂದು 50 ಕೊಡ್ಲಿ ತಯಾರಾಗಕತ್ತಾವ ಅಂತ.
ಅವಾಗ ಅದು ಇನ್ನೊಂದು ಗಿಡ ಅಂತೂ ಅಲ್ಲ, ಕುಲಿಮೆ ತಯಾರಾಗಲಿ ಪ್ರಶ್ನೆ ಇಲ್ಲ, ನಮ್ಮವ್ರು ಯಾರು ಹೋಗ್ಯಾರ ನನ್ನ ಕಡೆ ಅಂತ. ಅದು ಗೊತ್ತಿಲ್ಲಂತ ಅದು ಗಿಡ. ಒಂದು 15 ದಿವಸ ಆದಮೇಲೆ ಕೊಡ್ಲಿ ತಗೊಂಡು ಈ ಗಿಡಕ್ಕೆ ಕಡ್ಯಾಕ ಬಂದಿದ್ರು. ಗಿಡದ ಬುಡಕ್ಕೆ ಏಟು ಬೀಳ್ತಿತ್ತಲ್ಲ, ಕೊಡ್ಲಿ ಏಟು ಗಿಡದ ಬಡ್ಡಿಗೆ ಬಿದ್ದಾಗ ಆ ಗಿಡದ ಕಣ್ಣಾಗ ಒಂದೆರಡು ಹನಿ ನೀರು ಬಂತಂತ. ಅದು ಹಣ್ಣು ಕೊಟ್ಟಿತ್ತಲ್ಲ, ಪಕ್ಷಿ ಅದರ ಕಣ್ಣೀರು ನೋಡಿ ಗಿಡಕ್ಕೆ ಕೇಳ್ತಂತ, ಅಲ್ಲ ಕೊಡ್ಲಿ ಏಟು ಬಿತ್ತಲ್ಲ ಅದಕ್ಕೆ ಕಳು ಬಂದೈತೇನು, ದುಃಖ ಆಗೈತೆ? ಇಲ್ಲ, ಕೊಡ್ಲಿ ಏಟು ನನಗೇನು ನೋವು ತಂದಿಲ್ಲ. ಮತ್ತು ಯಾಕೆ ದುಃಖ ಆತ ನಿನಗೆ? ಕೊಡ್ಲಿ ಏಟೇನು ನೋವು ತಂದಿಲ್ಲ, ನನ್ನ ರಸ ಉಂಡು ಬೆಳೆದ ನನ್ನ ಗಿಡದ ಕೊಂಬೆಗಳೇ ಆ ಕೊಡ್ಲಿ ಕಾವಾಗಿ ನನಗೆ ಕಡ್ಯಾಕತ್ತವಲ್ಲ, ಅದಕ್ಕೂ ದುಃಖ ಆಗಕತ್ತೈತೆ ನನಗೆ. ನನ್ನ ಹೊಟ್ಟೆಯಾಗ ಹುಟ್ಟಿದವರು, ನಾನು ನಂಬುದವರು, ನಾನು ಯಾರಿಗೆ ಭಾಳ ಒಪ್ಪಿದ್ನೆಲ್ಲ ಅವರ ನನಗೆ ಕಾವಾಗಿ ಕಡ್ಯಾಕತ್ತಾರಲ್ಲ, ಅದಕ್ಕೆ ಭಾಳ ನೋವಾಗೈತೆ ಮನಸ್ಸು. ಯಾರಿಗ್ಯಾರು ಮಿತ್ರ, ಯಾರಿಗ್ಯಾರು ಶತ್ರು, ಮನುಷ್ಯ ತಿಳ್ಕೊಳ್ಳೋದು ನಿನಗೆ ನೀನೇ ಶತ್ರು, ನಿನಗೆ ನೀನೇ ಮಿತ್ರ. ಒಬ್ಬ ವ್ಯಕ್ತಿ ಯಾವಾಗ ಅವನಿಗೆ ಶತ್ರು ಆಗ್ತಾನ, ಯಾವಾಗ ಅವನಿಗೆ ಮಿತ್ರ ಆಗ್ತಾನ? ನಿನ್ನಲ್ಲಿ ಒಳ್ಳೆಯ ಗುಣಗಳಿದ್ದು ನಿನಗೆ ನೀನೇ ಮಿತ್ರ, ನಿನ್ನಲ್ಲಿ ಕೆಟ್ಟ ಗುಣಗಳಿದ್ದು ನಿನಗೆ ನೀನೇ ಶತ್ರು. ಈ ಮನುಷ್ಯನ ಮನಸ್ಸು ಇದು ತ್ರಿಗುಣಾತ್ಮಕವಾಗೈತಿ. ಅಲ್ಲಿ ಸತ್ವ, ರಜ, ತಮ ಗುಣಗಳಿದ್ದೇ ಇರ್ತಾವ. ಯಾವಾಗ ಸತ್ವ ಗುಣಗಳು ಬರ್ತಾವ, ವಿವೇಕ, ವೈರಾಗ್ಯ, ವಿನಯ, ವಿಧೇಯತೆ, ಇಂಥ ಗುಣಗಳು ಯಾವಾಗ ನಿನ್ನಲ್ಲಿ ಐತಿ, ನೀನು ನಿನಗೇ ಮಿತ್ರ. ಯಾವಾಗ ದೇಹಾದಿ ಭಾವಗಳು, ದೇಹವೇ ನಾನೆಂಬ ಭಾವ, ಆಲಸ್ಯ, ನಿದ್ರಾ, ಪ್ರಮಾದ, ಇಂಥ ಗುಣಗಳು ನಿನ್ನಲ್ಲಿ ಬೆಳಿತಾವ, ನಿನಗೆ ನೀನೇ ಮಿತ್ರ. ಯಾವ ವ್ಯಕ್ತಿ ಭೂಮಿ ಮೇಲೆ ಅವ ಕೆಟ್ಟವನು ಅಲ್ಲ, ಒಳ್ಳೆಯವನು ಅಲ್ಲ. ಯಾವಾಗ ಅವನಲ್ಲಿ ಸತ್ವ ಗುಣಗಳು ಮ್ಯಾಲೆ ಬರ್ತಾವ ಅವಾಗ ಅವ ಒಳ್ಳೆಯವ. ಯಾವಾಗ ರಜೋಗುಣಗಳು ಅವನಲ್ಲಿ ತಮೋ ಗುಣಗಳ ಮ್ಯಾಲೆ ಬರ್ತಾವ ಅವಾಗ ಅವ ಕೆಟ್ಟವ ಅಷ್ಟೆ. ಈಗ ನೀವು ಅಡುಗೆ ಮಾಡ್ತಿರ್ತೀರಿ, ಅಡುಗೆ ಮಾಡುವಾಗ ಹೆಂಗೆ ಅನ್ನದ ಕಾಳು ಕುದಿಯಾಕಿಟ್ರಿ ಅಂದ್ರೆ, ಅಥವಾ ಹೆಸರು ಕಾಳು ಬ್ಯಾಳಿ ಕುದಿಯಾಕಿಟ್ರೆ ಕೆಳಗಿನ ಮ್ಯಾಲೆ, ಮ್ಯಾಲಿನ ಕೆಳಗೆ, ಕೆಳಗಿನ ಮ್ಯಾಲೆ ಹೆಂಗೆ ಹೋಗ್ತಿರ್ತಾವಲ್ಲ, ಹಂಗೆ ಮನುಷ್ಯನ ಅಂತಃಕರಣದಲ್ಲಿಯೂ ಸಹಿತ ಒಮ್ಮೆ ಸತ್ವಗುಣ ಮ್ಯಾಲೆ ಬರ್ತೈತಿ, ಒಮ್ಮೆ ತಮೋಗುಣ ಮ್ಯಾಲೆ ಬರ್ತೈತಿ. ಇವು ಕುದಿತಿರ್ತಾವ ಅಷ್ಟ, ಸರ್ಕಲ್ ಐತಿ ಒಳಗದು ಒಂದು. ಸತ್ವಗುಣ ಮ್ಯಾಲೆ ಬಂದಾಗ ನೀನು ಶತ್ರು, ತಮೋಗುಣ ಮ್ಯಾಲೆ ಬಂದಾಗ ನಿನಗೆ ವೈರಿ ಅಷ್ಟೇ. ಯಾರಿಗ್ಯಾರು ಶತ್ರು, ಯಾರಿಗ್ಯಾರು ಮಿತ್ರ ಅಂತ ಹೇಳಿಕ್ಕಾಗೋದಿಲ್ಲ. ನಿನ್ನಲ್ಲಿ ಸತ್ವಗುಣ ಇತ್ತು, ನಿನಗೆ ನೀನು ಶತ್ರು. ನಿನ್ನಲ್ಲಿ ರಜೋಗುಣಗಳು, ಕೆಟ್ಟ ಗುಣಗಳು ಬಂದು ಅಂದ್ರೆ ನಿನಗೆ ನೀನೇ ವೈರಿ ಅಷ್ಟೆ. ದೇವರು ಇದೊಂದು ಚಲೋ ದೇಹ ಕೊಟ್ಟಾನ, ಇಂದ್ರಿಯಗಳನ್ನು ಕೊಟ್ಟಾನ, ಇದನ್ನು ಸರಿಯಾಗಿ ಬಳಸಬೇಕಷ್ಟೆ. ಇದನ್ನು ಒಳ್ಳೆಯದಕ್ಕೆ ಬಳಸದಿ, ನಿನ್ನ ವಿವೇಕಪೂರ್ಣವಾಗಿ ನಿನ್ನ ಇಂದ್ರಿಯಗಳನ್ನು ಬಳಸದಿ ನಿನಗೆ ನೀನು ಮಿತ್ರ. ವಿವೇಕ ಶೂನ್ಯನಾಗಿ ನಿನ್ನ ಇಂದ್ರಿಯಗಳನ್ನು ನೀನು ಬಳಸ್ದಿ ಅಂದ್ರೆ ನಿನಗೆ ನೀನೇ ಶತ್ರು ಅಷ್ಟೆ. ಈಗ ಒಂದು ರಥ ಇತ್ತು, ರಥ ಹೋಗ್ತಿತ್ತು, ರಥಕ್ಕೊಂದು 5 ಕುದುರೆಗಳಿತ್ತು. ಆ ಕುದುರೆ ಹೊಡೆಯುವ ಸಾರಥಿ, ಅದರೊಳಗೊಬ್ಬ ಮಾಲೀಕ, ರಥ ಹೋಗ್ತಿತ್ತಲ್ಲ, ರಥ ಹೋಗುವಾಗ ಕುದುರೆ ಹೊಡೆಯುವ ಸಾರಥಿ ಮಲ್ಕೊಂಡ, ನಿದ್ದೆ ಹತ್ತಿತ್ತು. ಲಗಾಮ್ ಸಡ್ಲು ಬಿಟ್ಟರು ಅಂದ್ರೆ ಒಳಗಿದ್ದ ಮಾಲಕನ ಪರಿಸ್ಥಿತಿ ಹೆಂಗಾಗ್ಬೋದು ಹೇಳಿ. ಕುದುರೆ ಹೊಡೆಯವ ಮಕ್ಕೊಂಡಾನ, ಲಗಾಮ ಸಡಿಲ್ ಬಿಟ್ಟಾರ. ಒಂದು ಕುದುರೆ ಫಾಸ್ಟ್ ತೇಜ್ ಓಡ್ತಿತ್ತು, ಒಂದು ಕುದುರೆ ಕುಂದ್ರಬೇಕಂತಿತ್ತು, ಒಂದು ಕುದುರೆ ಎಡಕ್ಕೆ ಹೋಗ್ಬೇಕಂತಿತ್ತು, ಒಂದು ಕುದುರೆ ಬಲಕ್ಕೆ ಹೋಗ್ಬೇಕಂತಿತ್ತು. ಹೋಗಿ ಆಕ್ಸಿಡೆಂಟ್ ಆತಷ್ಟ, ಹುಷಾರಿಂದ ಹೊಡಿಲಾರ್ದಕ್ಕೆ. ಹಂಗೆ ಇದು ದೇಹ ಅನ್ನೋದೇನೈತಲ್ಲ, ಇದೊಂದು ರಥ. ಇದು ಒಳಗೆ ಜೀವ ಕುಂತಾನಲ್ಲ, ಈ ರಥದ ಮಾಲೀಕ. ಮನುಷ್ಯನಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತು ಮಾಡುವ ಒಂದು ಸಾರಥಿ ಅದನ್ನಲ್ಲ, ವಿವೇಕ ಒಳಗವನು. ನಿನ್ನ ಮನಸ್ಸೈತಲ್ಲ, ವಿವೇಕ ಅನ್ನುವ ಸಾರಥಿ ನಿದ್ರೆ ಹತ್ತದ್ರ, ಮಂದಾದ್ರ ಮನಸ್ಸು ಕುಲ್ಲ ಬಿಡ್ತದ. ಇಂದ್ರಿಯಗಳೇನದವ ತಮಗೆ ತಿಳಿದ ಕಡೆ, ಕಣ್ಣ ಒಂದು ಕಡೆ, ಕಿವಿ ಒಂದು ಕಡೆ, ಕೈ ಒಂದು ಕಡೆ, ಕಾಲು ಒಂದು ಕಡೆ, ತಿಳಿದ ಕಡೆ ಹೋದ್ರೆ ಹೆಂಗೆ ರಥ ಆಕ್ಸಿಡೆಂಟ್ ಆಗುತ್ತೋ ಹಂಗೆ ಮನುಷ್ಯನ ಜೀವನವು ಸಹಿತ ಒಂದು ದಿವಸ ಆಕ್ಸಿಡೆಂಟ್ ಆಗಿ ಹೋಗ್ಬಿಡ್ತದಷ್ಟೆ. ಅದಕ್ಕೆ ಮನುಷ್ಯನು ಹೆಂಗೆ ರಥ ಹೊಡಿತಿರ್ತಾನಲ್ಲ, ಭಾಳ ಹುಷಾರಿಂದ ಹೊಡಿಬೇಕಾಗ್ತದೆ.
ಇದು ಯಾಕಂದ್ರೆ ಇವೇನು 5 ಇಂದ್ರಿಯಗಳದಾವಲ್ಲ, ಇವು ಒಬ್ರಿಗೊಬ್ರು ಸಮ ಇಲ್ಲ. ಇದು ಬರೇ ನೋಡ್ತೈತಿ, ಕಿವಿ ಏನರ ಕೇಳಿಲ್ಲ ಅಂದ್ರೆ ಇದ್ರ ಕೆಲಸ ಇದು ಮಾಡೋದಲ್ಲ. ನಾಲಿಗೆ ಇವತ್ತು ನನಗೆ ಸ್ವಲ್ಪ ರುಚಿ ತಪ್ಪೈತಪ್ಪ, ಸ್ವಲ್ಪ ಸಾರು ನೀರು ರುಚಿ ನೋಡು ಕಿವಿ ಅಂತ ಹೇಳಿದ್ರೆ ಕಿವಿ ಏನರ ಕುಡಿತೈತಲ್ಲ, ಇಲ್ಲ. ಒಬ್ರಿಗೊಬ್ರು ಸಮ ಇಲ್ಲ, ಹೊಂದಾಣಿಕೆ ಇಲ್ಲ. ಹೊಂದಾಣಿಕೆ ಇಲ್ಲಾರ್ದ ಕುದುರೆಗಳು ಮೊದಲೇ ಲಗಾಮಿಲ್ಲ, ಹೊಡೆವ ಮಕ್ಕೊಂಡಾನ, ಹುಷಾರಿ ತಪ್ಪಿ ಹೊಡೆದ್ರೆ ಹೆಂಗಾಗ್ತೈತಿ? ಏನ ಮಾಡಲಿ ಸ್ವಲ್ಪ ಹುಷಾರಿಂದ ಮಾಡಬೇಕಾಗ್ತೈತೆ ಮನುಷ್ಯ. ಒಬ್ಬ ಯಜಮಾನಿದ್ದ, ಅವ್ರ ಹೆಣ್ಮಕ್ಳು ತೀರ್ಕೊಂಡಿದ್ರಂತೆ. ಈ ಸಿದಿಗೆ ಅಂತ ಮಾಡ್ತಾರಲ್ಲ, ಏನಂತಾರೆ ಅದಕ್ಕೆ, ನೀವು ಹೊತ್ಕೊಂಡು 4 ಮಂದಿ ಹೊತ್ಕೊಂಡು ಹೋಗ್ತಾರಲ್ಲ, ಸಿದಿಗೆ ತೊಗೊಂಡು ಹೊಂಟಿದ್ರಂತ. ಸಣ್ಣ ಓಣಿ ಅದು ಶವ ತೊಗೊಂಡು ಹೋಗ್ತಿದ್ರು. ಹೋಗುವಾಗ ಸಣ್ಣ ಸಂಧ್ಯಾಗ ಒಂದು ಲೈಟಿನ ಕಂಬಕ್ಕೆ ಆ ಸಿದಿಗೆ ಬಡಿತು. ಬಡಿದ ತಕ್ಷಣ ಹೆಣ್ಮಗಳು ಎದ್ದು ಕುಂತ್ಬಿಟ್ಲೆ. ಎದ್ದು ಕುಂತ ತಕ್ಷಣ ಕರ್ಕೊಂಬಂದ ಪಾಪಕ್ಕೆ. ಕರ್ಕೊಂಬಂದು ಎಲ್ಲ ಮತ್ತೆ ಯಥಾ ಪ್ರಕಾರ ನಡೀತು. ಮತ್ತು 1 ವರ್ಷ ಆಯ್ತು. 1 ವರ್ಷ ಆದ ಕೂಡಲೇ ಮತ್ತೆ ಅದು ಹೆಣ್ಮಗಳು ತೀರ್ಕೊಂತು. ಮತ್ತೆ ಸಿದಿಗೆ ರೆಡಿ ಮಾಡಿದ್ರು. ಮತ್ತೆ ಸಂಧ್ಯಾಗ ಸಿದಿಗೆ ಹೋಗ್ತಿತ್ತು. ಯಜಮಾನ್ ಇದ್ನಲ್ಲ, ಅವನ ಹೋಗಿ ನಿಂತಂತ ಮುಂದೆ ಲೈಟಿನ ಕಂಬದ ಮುಂದೆ. ಹುಷಾರಿ, ಸ್ವಲ್ಪ ಲೈಟಿನ ಕಂಬ ಹುಷಾರಿ, ಬಡದ್ ಗಿಡದತ್ತು. ಮತ್ತೆ ಇನ್ನೊಮ್ಮೆ ಎಚ್ಚರ ಆದ್ರೆ ಹೆಂಗೆ ಮಾಡಿದ? ಈಗ ಒಮ್ಮೆ ಎಚ್ಚರಾಗಿ ಹಿಂಗೆ ಅನುಭವಿಸಕ್ಕೆ ಅಂದ್ರೆ ಹುಷಾರಿಂದ ಹೊಡಿಬೇಕಂತ. ಅಂದ್ರೆ ಇದು ಒಂದು ರಥ ಐತಿ. ಇದು ನಮ್ಮಲ್ಲಿ ಒಬ್ಬರು ಶರಣರಿದ್ದರು. 12ನೇ ಶತಮಾನದೊಳಗ ಒಬ್ಬ ಶರಣ ಆಗಿ ಹೋದ. ಅವನ ಹೆಸರು ತುರುಗಾಯಿ ರಾಮಣ್ಣ. ಅವನ ಕೆಲಸ ಏನು ಅಂದ್ರೆ ದನ ಕಾಯುವುದು. ಅವನ ಕೆಲಸ ಏನು? ದನ ಕಾಯುವುದು. ಬಸವಣ್ಣನವರ ಸಾಮರ್ಥ್ಯ ಎಷ್ಟು ದೊಡ್ಡದಿತ್ತು ಅಂದ್ರೆ, ಸಾಲಿ ಕಲ್ತವ್ರನ್ನ ಶಾಣ್ಯಾರು ಮಾಡಲಿಲ್ಲ. ಯಾರಿಗೂ ಎದಕ್ಕೂ ಬರಲಂತಿದ್ರು. ನಾವೇನಂತೀವಿ, ಏನರ ಭಾಳ ಶಬ್ದ ಬಳಸ್ಬೇಕಾದ್ರೆ ನಾವು ಅಂತೀವಿಲ್ಲ, ದನ ಕಾಯುವಿದ್ದಂಗದೀನಿ ಅಂತ ಅಂತೀವಿ. ಅಂದ್ರೆ ಭಾಳ ಕನಿಷ್ಠ ಶಬ್ದ ನಾವು ಬಳಸೋದು. ಅಂದ್ರೆ ಯಾರಿಗೆ ಸಮಾಜ ಭಾಳ ಕನಿಷ್ಠ ಶಬ್ದ ಬಳಸಿತ್ತು ಅಂಥ ದನ ಕಾಯುವ ಹುಡುಗನನ್ನು ಒಬ್ಬ ದೊಡ್ಡ ಶರಣನನ್ನಾಗಿ ಮಾಡಿದ್ರು ಬಸವಣ್ಣವರು. ತುರುಗಾಯಿ ರಾಮಣ್ಣ ಅವನ ಹೆಸರು. ಅವ ಒಂದು ವಚನ ಬರೀತಾನೆ. ಅವ್ರದ್ದು ಆಚಾರ್ಯರ ಸಾಹಿತ್ಯ ಅಲ್ಲ, ಅನುಭಾವಿಗಳ ಸಾಹಿತ್ಯ. ಅವ ಏನು ಓದ್ದವಲ್ಲ, ದನ ಕಾಯ್ತಿದ್ನಲ್ಲ, ಅದ್ರ ಮೇಲೆ ಒಂದು ವಚನ ಬರ್ದ ತುರುಗಾಯಿ ರಾಮಣ್ಣ. ಉದಯದಲ್ಲೆದ್ದು ಬ್ರಹ್ಮನ ಕಾವ್ಯ, ಮಧ್ಯಾಹ್ನ ವಿಷ್ಣುವ ಕಾವ್ಯ, ಅಸ್ತಮಾನದಲ್ಲಿ ರುದ್ರನ ಕಾವ್ಯ, ಮತ್ತೆ ಕತ್ತಲಾಗಿ ಮತ್ತೆ ತಮ್ಮ ಮಂದೆಗೆ ಹೊಡೆದು ಈ ಕಾವ ಕಟ್ಟಿಗೆ ಇನ್ನೆಂದಿಗೆ ಬಿಡದು. ಗೋಪತಿನಾಥ ವಿಶ್ವೇಶ್ವರ ಲಿಂಗವು ನಷ್ಟವಾಗದ ನಕ್ಕ ಎನ್ನ ಕೈಯ ಕಾವ ಕಟ್ಟಿಗೆ ಬಿಡದು. ಯಾರು ಬರ್ದಾರಿದು? ದನ ಕಾಯಿ ಹುಡುಗನ ಕಡೆಯಿಂದ ಬಸವಣ್ಣವ್ರು ಬರ್ಸಿದ್ದೆ. ಅವ ಏನಂತಾನ, ಇಂದ್ರಿಯಗಳು ಹೆಂಗ, ಒಂದು ಸಣ್ಣ ಉಪಮೆ ಹೇಳ್ತೀನಿ ನಿಮಗೆ. ತುರುಗಾಯಿ ರಾಮಣ್ಣ ಏನು ತನ್ನ ದನ ಕಾಯ್ತಿದ್ನಲ್ಲ, ಉದಯದಲ್ಲೆದ್ದು ಬ್ರಹ್ಮನ ಕಾವ್ಯ. ಬ್ರಹ್ಮ ಅಂದ್ರೆ ಸಣ್ಣ ಸಣ್ಣ ಹುಟ್ಟು, ಸಣ್ಣ ಕರುಗಳನ್ನು ಕಾಯ್ತೇನೆ. ಮಧ್ಯಾಹ್ನ ವಿಷ್ಣುವ ಕಾವ್ಯ, ಒಂದು ಸ್ವಲ್ಪ ಯೌವನಕ್ಕೆ ಬಂದಿರ್ತಾವಲ್ಲ ಆಕಳ, ಅವಕ್ಕೂ ಕಾಯ್ತೇನೆ. ಅಸ್ತಮಾನವಾಗಿ ರುದ್ರನ ಕಾವ್ಯ, ಮುದುಕಾಗಿರ್ತಾವಲ್ಲ ಅವು ಎಲ್ಲವಕ್ಕೂ ಹೊಡ್ಕೊಂಡು ಹೋಗ್ತೇನೆ ನಾನು. ಎಲ್ಲ ದನಗಳನ್ನು ಕಾಯ್ತೇನೆ. ಎಲ್ಲ ಶಿವಶರಣರ ದನಗಳನ್ನು ಕಾಯ್ದು ಹುಲ್ಲುಗಾವಲಿ ಕರ್ಕೊಂಡು ಹೋಗ್ತೀನಿ. ಅವಕ್ಕೆ ಹುಲ್ಲು ಮೇಯಿಸಿ ಒಂದು ಕಟ್ಟಿಗೆ ಹಿಡ್ಕೊಂಡೀನಿ ನಾನು. ಕಾವ ಕಟ್ಟಿಗೆ ಹಿಡ್ಕೊಂಡು ಏನು ಮಾಡ್ತೀನಿ ಅಂದ್ರೆ, ಈ ಎಲ್ಲ ಆಕಳುಗಳಿಗೆ ಹುಲ್ಲು ಮೇಯ್ಬೋದು ಅವರು. ಆದರೆ ಈ ಆಕಳು ಇನ್ನೊಬ್ಬರು ಹೊಲದಾಗ ಮೇಯಂಗಿಲ್ಲ, ಹಂಗೆ ಜವಾಬ್ದಾರಿಯಿಂದ ಮೇಯಿಸ್ತೀವಿ ನಾವು. ಮೇಯಿಸಿ ಮತ್ತೆ ಕತ್ತಲಾತು ಅಂದ್ರೆ ಅವ್ರವ್ರ ಮನೆಗೆ ಅವ್ರ ಆಕಳು ಮುಟ್ಟಿಸಿ ನನ್ನ ಕಟ್ಟಿಗೆ ಒತ್ತಾಟಿ ಮೂಲ್ಯಾಗ ಒಗೆದು ಆರಾಮ ನಿದ್ರೆ ಮಾಡ್ತೀನಿ ನೋಡು ಗೋಪತಿನಾಥ ವಿಶ್ವೇಶ್ವರ. ಹಿಂಗವ ಇದನ್ನು ಹೇಳ್ತಾನೆ ಭಗವಂತನೇ. ಒಳಗೆ ಜೀವ ಐತೆಲ್ಲ,
ಜೀವ ಒಬ್ಬ ದನ ಕಾಯುವ ಹುಡುಗಿದ್ದಂಗ. ಉಪಮೆ ಎಷ್ಟು ಚಂದ ಐತಿ. ಒಳಗೆ ಜೀವ ಐತಲ್ಲ, ಅದೊಂದು ದನ ಕಾಯುವ ಹುಡುಗ. ಇವು ಇಂದ್ರಿಯಗಳೇನದಾವಲ್ಲ, ಇವೆಲ್ಲ ದನಗಳಿದ್ದಂಗೆ ಎಕ್ಕಡೆ ಬೇಕು ಅಕ್ಕಡೆ ಹೋಗ್ತಿರ್ತಾವ. ಕೈಯೊಳಗೇನು ಕಟ್ಟಿಗೆ ಹಿಡ್ದಿನಲ್ಲ ನಾನು, ಈ ಕಟ್ಟಿಗೆ ವಿವೇಕದ ಕಟ್ಟಿಗೆ. ಇದು ಎಲ್ಲಿ ತಿನ್ನಬೇಕು, ಎಲ್ಲಿ ತಿನ್ನಬಾರ್ದು, ಯಾರ ಹೊಲದಾಗ ಹೋಗ್ಬೇಕು, ಯಾರ ಹೊಲದಾಗ ಬಾಯಿ ಹಾಕಬಾರ್ದು, ಹಾಕಿದ್ರೆ ಕೊಂಡವಾಡಿಗೆ ಹಾಕ್ತಾರ. ಅದಕ್ಕೆ ವಿವೇಕ ಎನ್ನುವ ಕಟ್ಟಿಗೆ ಹಿಡಿದು ಇಂದ್ರಿಯಗಳೆನ್ನುವಂಥ ದನಗಳನ್ನು ನಾನು ಕಾಯಕತ್ತೀನಿ. ಭಗವಂತನೇ, ನೀನು ಕಳಿಸಿಕೊಟ್ಟಿ ನನಗೆ. ಈ ದೇಹ ಅನ್ನೋದೇ, ಈ ಜಗತ್ತನ್ನುವ ಒಂದು ಹುಲ್ಲುಗಾವಲಿನೊಳಗೆ ಇಂದ್ರಿಯಗಳನ್ನುವಂಥ ದನಗಳ ಮೇಸಾಕ್ ಬಂದವ ನಾನು. ವಿವೇಕ ಅನ್ನುವಂಥ ವಿವೇಕವನ್ನು ಬಳಸಿ ಈ ದನಗಳನ್ನು ನಾ ಹೆಂಗೆ ಕಾಯ್ತೀನಿ ಅಂದ್ರೆ, ಭಾಳ ಜೋಪಾನವಾಗಿ ಕಾಯ್ದು ಅಲ್ಲಿ ದನ ಹೆಂಗೆ ಅವ್ರ ಮಂದಿಗೆ ಮುಟ್ಟಿಸಿ ಬಡಿಗೆ ಒಗೆದು ಮುಕ್ಕೊಂತಿದ್ದೆ, ಹಂಗೆ ಒಂದು ದಿವಸ ಈ ಜೀವನ ಯಾತ್ರೆಯಲ್ಲಿ ಈ ಇಂದ್ರಿಯಗಳನ್ನು ಕೆಡ್ಲಾರ್ದಂಗೆ ಒಂದು ದಿವಸ ಈ ಭೂಮಿಗೆ ಬರುವಾಗ, ತಾಯಿಯ ಗರ್ಭದಿಂದ ಬಂದಾಗ ಇಂದ್ರಿಯಗಳು ಹೇಗಿದ್ದವೋ ಈ ಜಗತ್ತು ಬಿಟ್ಟು